ನಾವು ಸಾಮಾನ್ಯವಾಗಿ ಒಂದು ಬಾಡಿಗೆಗೆ ಮನೆಗೆ ಹೋಗುವಾಗ ಆ ಮಾಲೀಕರು, ಮನೆಯ ಮಾಲೀಕರು ಮತ್ತು ನಿಮ್ಮ ಮಧ್ಯದಲ್ಲಿ ಏನಾಗ್ತದೆ ಹೇಳ್ರಿ? ಏನೋ ಒಂದು ಕಾರ್ಯ ಆಗ್ತದೆ. ಏನಾಗ್ತದೆ? ಅಗ್ರಿಮೆಂಟ್. ಓಕೆ, ಅಗ್ರಿಮೆಂಟ್ ಆಗ್ತದೆ, ಒಪ್ಪಂದ ಅಂತ ನಾವು ಹೇಳ್ತೀವಿ, ರೈಟ್? ಒಪ್ಪಂದ. ನೀವು ಯಾವುದೇ ಒಂದು ಭೂಮಿಯನ್ನು, ಸ್ಥಳವನ್ನು ಖರೀದಿಸುವಾಗಲೂ ಕೂಡ ಮಾರುವವರು ಮತ್ತು ನೀವು ಖರೀದಿಸುವವರು ಇವರಿಬ್ಬರ ಮಧ್ಯದಲ್ಲಿಯೂ ಕೂಡ ಇನ್ನೊಂದು ಕೆಲಸ ಆಗ್ತದೆ. ಏನದು? ಸೇಲ್ ಡೀಡ್ ಅಥವಾ ಕರಾರು ಪತ್ರ ಅಥವಾ ಖರೀದಿ ಪತ್ರ ಅಂಥೇಳಿ ಕೇಳಿದ್ದೀರಾ, ರೈಟ್? ಆ ಕಾರ್ಯ ಆಗ್ತದೆ. ನಾವು ಅನೇಕ ಸಾರಿ ಈ ಒಂದು ವ್ಯಾವಹಾರಿಕ ಸಂಬಂಧಗಳಲ್ಲಿ ಈ ಒಪ್ಪಂದಗಳನ್ನು ನಾವು ನೋಡ್ತೇವೆ. ಅಗ್ರಿಮೆಂಟ್ಗಳು ಇದು ಇಬ್ಬರ ಮಧ್ಯದಲ್ಲಿ ಒಂದು ನಿಯಮದ ಪ್ರಕಾರ ನಾವು ಮಾಡಿಕೊಳ್ಳುವಂಥ ಒಂದು ಸಂಬಂಧ ಅಥವಾ ಒಂದು ಮಹತ್ವದ ನಿರ್ಧಾರ. ಓಕೆ, ನಾವು ಬೈಬಲ್ನಲ್ಲಿ ಕರ್ತನ ಮೇಜಿನ ಕುರಿತು, ಕಮ್ಯೂನಿಯನ್, ನಾವು ಕರ್ತನ ಮೇಜಿನಲ್ಲಿ ಭಾಗವಹಿಸುವಾಗ ವಿಶೇಷವಾಗಿ ಆ ದ್ರಾಕ್ಷಾರಸವನ್ನು ಸೇವಿಸುವ ಕಾರ್ಯದ ನಂತರ ನಾನು ಲೂಕನ ಸುವಾರ್ತೆ 22ನೇ ಅಧ್ಯಾಯ ಅದರಲ್ಲಿ 19ನೇ ವಚನ, ಯೇಸು ಸ್ವಾಮಿ ಆ ರೊಟ್ಟಿಯನ್ನು ಕೊಡುವಂಥ ಸಮಯದಲ್ಲಿ, ಅಂದರೆ ನಿಮಗೆ ಗೊತ್ತಿದೆ ಶುಭ ಶುಕ್ರವಾರ ಅಂತ ನಾವೇನು ಕರಿತೇವೆ, ಅದರ ಹಿಂದಿನ ದಿನದಂದು ಆದಂಥ ಘಟನೆ, ಆತನು ರೊಟ್ಟಿಯನ್ನು ತೆಗೆದುಕೊಂಡು ಸ್ತೋತ್ರ ಮಾಡಿ ಮುರಿದು ಅವರಿಗೆ ಕೊಟ್ಟು, ಇದು ನಿಮಗೋಸ್ಕರ ಕೊಟ್ಟಿರುವ ನನ್ನ ದೇಹ, ನನ್ನನ್ನು ನೆನೆಸಿಕೊಳ್ಳುವುದಕ್ಕೋಸ್ಕರ ಹೀಗೆ ಮಾಡಿರಿ ಅಂದನು. 20ನೇ ವಚನ ನೋಡ್ರಿ. ಊಟವಾದ ಮೇಲೆ ಆತನು ಅದೇ ರೀತಿಯಾಗಿ ಪಾತ್ರೆಯನ್ನು ತೆಗೆದುಕೊಂಡು, ಈ ಪಾತ್ರೆಯು ನಿಮಗೋಸ್ಕರ ಸುರಿಸಲ್ಪಡುವ ನನ್ನ ರಕ್ತದಿಂದ ಸ್ಥಾಪಿತವಾಗುವ ಏನಂತೆ? ಹೊಸ ಒಡಂಬಡಿಕೆಯನ್ನು ಸೂಚಿಸುತ್ತದೆ. ಓಕೆ, ಹೊಸ ಒಡಂಬಡಿಕೆಯನ್ನು ಸೂಚಿಸುತ್ತದೆ. ಇಂಗ್ಲಿಷ್ನಲ್ಲಿಯೂ ಪ್ಯಾರಲೆಲ್ ನೋಡ್ರಿ ಅದನ್ನು. ದಿಸ್ ವರ್ಸ್ ಎಕ್ಸಾಕ್ಟ್ಲಿ 20th ವರ್ಸ್ ಇಂಗ್ಲಿಷ್ನಲ್ಲಿಯೂ ಹೊಸ ಒಡಂಬಡಿಕೆಯನ್ನು ಸೂಚಿಸುತ್ತದೆ. ಪ್ರತಿ ಸಾರಿ ನಾವು ಕರ್ತನ ಮೇಜಿನಲ್ಲಿ ಭಾಗವಹಿಸುವಾಗ ನೆಕ್ಸ್ಟ್ ವರ್ಸ್ 20th ವರ್ಸ್ ಈ ಶಬ್ದ ಉಪಯೋಗಿಸ್ತೇವೆ. ಹೊಸ ಒಡಂಬಡಿಕೆಯನ್ನು ಸೂಚಿಸ್ತದೆ. ಇಂಗ್ಲಿಷ್ನಲ್ಲಿ ದಿಸ್ ಕಪ್ ಈಸ್ ದ ನ್ಯೂ ಕವನೆಂಟ್ ಬಿಟ್ವೀನ್ ಗಾಡ್ ಆ್ಯಂಡ್ ಹಿಸ್ ಪೀಪಲ್. ಇದು ಒಂದು ಹೊಸ ಒಡಂಬಡಿಕೆ. ನಮ್ಮ ಬೈಬಲ್ಗಳಲ್ಲಿ ನಾವು ಈ ಶಬ್ದ ನೋಡ್ತೀವಲ್ಲ, ರೈಟ್? ಹಳೆಯ ಒಡಂಬಡಿಕೆ ಮತ್ತು ಮಲಾಕಿ ನಂತರ ಏನಂತ ಓದ್ತೇವೆ? ಹೊಸ ಒಡಂಬಡಿಕೆ. ಎಂದಾದರೂ ನಾವು ಏನಿದು ಹೊಸ ಒಡಂಬಡಿಕೆ ಅಂತ ಯೋಚಿಸಿದ್ದೇವ? ಒಡಂಬಡಿಕೆ ಅಂದ್ರೇನು, ಯಾಕೆ ಇದನ್ನು ಒಡಂಬಡಿಕೆ ಅಂತ ಹೇಳಿ ಹೊಸ ಒಡಂಬಡಿಕೆ ಅಂತ ಉಪಯೋಗಿಸಿದ್ದಾರೆ? ಏನಿದರ ಅರ್ಥ? ಯಾಕಂದರೆ ದಿನ ಬಳಕೆಯಲ್ಲಿ ನಾವು ಸಾಮಾನ್ಯವಾಗಿ ಈ ಶಬ್ದ ಉಪಯೋಗಿಸುವುದಿಲ್ಲ, ಒಡಂಬಡಿಕೆ ಅನ್ನುವಂಥದ್ದನ್ನು ಉಪಯೋಗಿಸುವುದಿಲ್ಲ. ನಾವು ಕರಾರು ಪತ್ರ, ನಾವು ಖರೀದಿ ಪತ್ರ ಅಥವಾ ಪಾರ್ಟ್ನರ್ಶಿಪ್ ಡೀಡ್ ಅಥವಾ ಪಾಲುಗಾರಿಕೆಯ ಪತ್ರ ಅಥವಾ ಖರೀದಿ ಪತ್ರ, ಪಾಲುಗಾರಿಕೆಯ ಪತ್ರ, ಈ ರೀತಿಯಾದ ಹಕ್ಕು ಪತ್ರ, ಇವುಗಳ ಕುರಿತು ನಾವು ಕೇಳ್ತೇವೆ. ಅಂದರೆ ಒಡಂಬಡಿಕೆ ಅನ್ನುವಂಥ ಈ ಶಬ್ದ, ಇದರ ಅರ್ಥ ಏನು? ಬೈಬಲ್ನಲ್ಲಿ ನಾವು ಓದ್ತೇವೆ. ಮತ್ತಾಯನ ಸುವಾರ್ತೆ ಅನ್ನುವಂಥದ್ದು ಆರಂಭವಾಗೋದಕ್ಕಿಂತ ಮೊದಲು ಟೈಟಲ್ ಏನು ಬರ್ತದೆ? ಹೊಸ ಒಡಂಬಡಿಕೆ. ಅದಕ್ಕಿಂತ ಮೊದಲಿರುವಂಥದ್ದೆಲ್ಲ ಹಳೆಯ ಒಡಂಬಡಿಕೆ. ನಾವು ಈ ಒಂದು ಶಬ್ದವನ್ನು
ಗಮನಿಸೋಣ. ಯಾಕಂದರೆ ಇದು ಇಬ್ಬರ ಮಧ್ಯದಲ್ಲಿ ಆಗುವಂಥ ಒಂದು ನಿರ್ಧಾರ. ಒಡಂಬಡಿಕೆ ಅಂತ ಹೇಳುವಾಗ ಇದು ಎರಡು ಪಾರ್ಟಿ, ಇಬ್ಬರ ಮಧ್ಯದಲ್ಲಿ ಆಗುವಂಥ ಒಂದು ನಿರ್ಧಾರ. ಈ ಶಬ್ದವನ್ನು ನಾವು ಈ ಸಂಬಂಧ ನಾವು ಬಾಡಿಗೆದಾರರು ಮತ್ತು ಮಾಲೀಕರು, ಆ ಮನೆ ಮಾಲೀಕರ ಮಧ್ಯದ ಒಂದು ಒಪ್ಪಂದದಂತೆ, ಅಥವಾ ಈ ಮನೆ ಅಥವಾ ಸ್ಥಳ ಭೂಮಿಯನ್ನು ಮಾರುವವರು ಮತ್ತು ಅದನ್ನು ಖರೀದಿಸುವವರ ಮಧ್ಯದಲ್ಲಿ ಆಗುವಂಥ ಒಪ್ಪಂದದಂತೆ ಬೈಬಲ್ನಲ್ಲಿ ವಿವಿಧ ಈ ರೀತಿಯಾದಂಥ ಒಪ್ಪಂದಗಳನ್ನು ನಾವು ನೋಡ್ತೇವೆ. ಒಪ್ಪಂದಗಳ ಆ ಶಬ್ದವನ್ನು ಒಡಂಬಡಿಕೆಯಾಗಿ, ಓಕೆ, ಒಪ್ಪಂದ ಒಡಂಬಡಿಕೆ ಇದನ್ನು ಅದಲು ಬದಲಾಗಿ ಸ್ವಲ್ಪ ಗಮನಿಸೋಣ. ನಂತರ ಈ ಒಡಂಬಡಿಕೆಯ ವಿಶೇಷತೆಯನ್ನು ನಾವು ಅದರ ಮಹತ್ವವನ್ನು ತಿಳಿದುಕೊಳ್ಳೋದಕ್ಕೋಸ್ಕರ ಹೋಗೋಣ. ಇಂಟ್ರೆಸ್ಟೆಡ್? ಓಕೆ, ಇದು ನಾವು ತಿಳ್ಕೊಳ್ಬೇಕು. ಯಾಕಂದರೆ ಯಾರಾದರೂ ನಿಮ್ಗೆ ಏನ್ರಿ ಇದು ಹೊಸ ಒಡಂಬಡಿಕೆ ಅಂದ್ರೆ ಏನು ಅಂತ ಯಾರಾದರೂ ನಮ್ಮ ಪ್ರಶ್ನೆ ಕೇಳಿದರೆ ಅನೇಕರಿಗೆ ಗೊತ್ತಿಲ್ಲರಿ. ಬೈಬಲ್ದಿಂದ ಇದು ಅರ್ಧ ಭಾಗಕ್ಕೆ ಯಾಕೆ ಹೊಸ ಒಡಂಬಡಿಕೆ ಅಂತ ಕರೀತಾರೆ ಗೊತ್ತಿಲ್ಲ, ರೈಟ್? ಅದಕ್ಕೆ ಈ ದಿವಸ ನಾವು ಕಲಿಯುವಂಥ ತಿಳ್ಕೊಳ್ಳುವಂಥ ಸತ್ಯ ಬಹಳ ಬಹಳ ಮಹತ್ವದ್ದು. ಒಡಂಬಡಿಕೆ ಅನ್ನುವಂಥ ಶಬ್ದ ಫಸ್ಟ್ ಟೈಮ್ ಬೆರಿತ್ ಅನ್ನುವಂಥ ಶಬ್ದವಾಗಿ ನಾವು ಆದಿಕಾಂಡ 14ನೇ ಅಧ್ಯಾಯದಲ್ಲಿ ನೋಡ್ತೇವೆ. ಅದು ಅಬ್ರಾಮನು ಮತ್ತು ಅಮೋರಿಯನಾದ ಮಮ್ರೆಯನ ಒಂದು ತೋಫಿನ ಬಳಿಯಲ್ಲಿ ಎಷ್ಕೋಲ್ ಮತ್ತು ಇಂಥವರ ಮಧ್ಯದಲ್ಲಿ ಆದಂಥ ಒಂದು ಒಪ್ಪಂದ, ಒಡಂಬಡಿಕೆಯನ್ನು ನಾವು ನೋಡ್ತೇವೆ. ನೀವು 14ನೇ ಅಧ್ಯಾಯ, ಆದಿಕಾಂಡ 14ನೇ ಅಧ್ಯಾಯ 13ನೇ ವಚನ ನೋಡ್ರಿ. ತಪ್ಪಿಸಿಕೊಂಡವನೊಬ್ಬನು ಇಬ್ರಿಯನಾದ ಅಬ್ರಾಮನ ಬಳಿಗೆ ಬಂದು ಇದನ್ನು ತಿಳಿಸಿದನು. ಅಬ್ರಾಮನು ಅಮೋರಿಯನಾದ ಮಮ್ರೆಯನ್ನ ತೋಫಿನ ಬಳಿಯಲ್ಲಿ ವಾಸವಾಗಿದ್ದನು. ಮಮ್ರೆಯನು ಎಷ್ಕೋಲ್ ಅನೇರರಿಗೆ ಸಹೋದರನು. ಇವರಿಬ್ಬರಿಗೂ ಅಬ್ರಾಮನಿಗೂ ಏನಿತ್ತಂತೆ? ಒಡಂಬಡಿಕೆ ಇತ್ತು, ಅಗ್ರಿಮೆಂಟ್. ಓಕೆ, ಇದು ಫಸ್ಟ್ ಟೈಮ್ ಬೈಬಲ್ನಲ್ಲಿ ಒಡಂಬಡಿಕೆ, ಒಪ್ಪಂದ ಶಬ್ದ ಬೈಬಲ್ನಲ್ಲಿ ಮೊದಲನೇ ಸಾರಿ ಪ್ರಸ್ತಾಪವಾಗ್ತದೆ. ಅದರ ನಂತರ ನಾವು ಬೈಬಲ್ನಲ್ಲಿ ಅನೇಕ ಸ್ಥಳಗಳಲ್ಲಿ ಈ ಒಡಂಬಡಿಕೆ, ಇಬ್ಬರ ಮಧ್ಯದಲ್ಲಿ ಆಗುವ ಒಡಂಬಡಿಕೆ, ಅದರ ಒಪ್ಪಂದ ಕುರಿತು ನೋಡ್ತೇವೆ. ಆದಿಕಾಂಡ 26ನೇ ಅಧ್ಯಾಯದಲ್ಲಿ ಈಸಾಕನು ಮತ್ತು ಅರಸನಾದ ಅಬಿಮೆಲೇಕನ ಮಧ್ಯದಲ್ಲಿ, ಆಮೇಲೆ ಆದಿಕಾಂಡ 31ನೇ ಅಧ್ಯಾಯದಲ್ಲಿ ಯಾಕೋಬ ಮತ್ತು ಲಾಭಾನರ ಮಧ್ಯದಲ್ಲಿ ಒಂದು ಒಡಂಬಡಿಕೆ, ಒಂದು ಒಪ್ಪಂದ. ಮತ್ತು ನಾವು ದಾವೀದನ ಕಥೆಯಲ್ಲಿ ನೋಡಿದ್ದೇವೆ, ದಾವೀದನು ಮತ್ತು ಯೋನತನ್ ಅವರಿಬ್ಬರ ಮಧ್ಯದಲ್ಲಿ ಒಂದು ಒಡಂಬಡಿಕೆ, ಒಂದು ಒಪ್ಪಂದ, ನಮ್ಮ ಸ್ನೇಹ, ಈ ರೀತಿಯಾಗಿ ಅನ್ನುವಂಥ ಒಂದು ಒಪ್ಪಂದವನ್ನು ನಾವು ನೋಡ್ತೇವೆ. ಈ ಒಪ್ಪಂದ ಅಥವಾ ಈ ಒಡಂಬಡಿಕೆ ಅಂತ ಮಾಡಿಕೊಳ್ಳುವಾಗ ಇದು ಶಾಶ್ವತವಾದದ್ದು. ಓಕೆ, ಇದು ಶಾಶ್ವತವಾದದ್ದು. ಇದನ್ನು ಅಗ್ರಿಮೆಂಟ್ ಮುರಿಬಹುದು, ಬಟ್ ಒಡಂಬಡಿಕೆಯನ್ನು ಮುರಿಯೋದಕ್ಕೆ ಸಾಧ್ಯ ಇಲ್ಲ. ದಟ್ಸ್ ದ ಅಂಡರ್ಸ್ಟ್ಯಾಂಡಿಂಗ್. ಓಕೆ, ನಾವು ಮಾಡಿಕೊಳ್ಳುವಂಥ ಕವನೆಂಟ್ ಅಥವಾ ಒಡಂಬಡಿಕೆ ಅನ್ನುವ ಈ ಶಬ್ದ ಉಪಯೋಗಿಸುವಾಗ ಅದರ ಅರ್ಥ ನಮ್ಮ ಜೀವನ ಪರ್ಯಂತರ ಅಷ್ಟೇ ಅಲ್ಲ, ನಮ್ಮ ಜೀವನದ ನಂತರವೂ ಕೂಡ, ನಮ್ಮ ಮುಂದಿನ ಸಂತತಿಯೂ ಕೂಡ ಈ ಮಾತಿನ ಪ್ರಕಾರ ನಾವು ಜೀವಿಸ್ತೇವೆ. ನಮ್ಮ ಈ ಸ್ನೇಹದ ಸಂಬಂಧದ ಪ್ರಕಾರ ನಾವು ಜೀವಿಸ್ತೇವೆ. ನಮ್ಮಿಬ್ಬರ ಮಧ್ಯದಲ್ಲಿ ಆಗಿರುವಂಥ ಈ ನಿರ್ಧಾರವನ್ನು ನಮ್ಮ ಕುಟುಂಬಗಳು ಸಹ, ನಮ್ಮ ಮುಂದಿನ ಕುಟುಂಬಗಳು ಸಹ, ನಮ್ಮ ಮುಂದಿನ ಪೀಳಿಗೆಗಳು ಸಹ ನಾವು ಕಾಪಾಡುತ್ತೇವೆ. ಸೊ ಇದು ಶಾಶ್ವತವಾದದ್ದು, ಅನೇಕ ಸಂತತಿಗಳವರೆಗೂ ಇದು ಅನ್ವಯವಾದದ್ದು. ಇದರಲ್ಲಿ ಇದು ನ್ಯಾಯಯುತವಾದದ್ದು, ಇದರೊಳಗೆ ಅನ್ಯಾಯ ಇರುವುದಿಲ್ಲ. ಇದರಲ್ಲಿ ನ್ಯಾಯಯುತವಾದದ್ದು. ಯಾಕಂದರೆ ಇಬ್ಬರೂ ಕೂಡ ಇದರಲ್ಲಿ ಜವಾಬ್ದಾರಿ ಹೊಂದಿದ್ದಾರೆ. ಒಬ್ಬರೇ ಅಲ್ಲ, ಇಬ್ಬರೂ ಕೂಡ ಜವಾಬ್ದಾರಿ ಹೊಂದಿದ್ದಾರೆ. ಸೊ ಇಲ್ಲಿ ನಾವು ಒಪ್ಪಂದ ಅನ್ನುವಂತಹ ಶಬ್ದ ವಿವಿಧ ಜನರ ಜೊತೆಗೆ ಆದಂಥ ಒಪ್ಪಂದ, ಒಡಂಬಡಿಕೆ, ಇವುಗಳನ್ನು ನಾವು ಬೈಬಲ್ನ ನೋಡಿದ್ದೇವೆ. ಅಬ್ರಹಾಮನ ಒಪ್ಪಂದ, ಆಮೇಲೆ ಈ ಒಂದು ಈಸಾಕನ ಒಪ್ಪಂದ, ಯಾಕೋಬನ ಒಪ್ಪಂದ, ಅಥವಾ ಯೋನತನ್ ಮತ್ತು ದಾವೀದನ ಮಧ್ಯದಲ್ಲಿ ಆದಂಥ ಒಪ್ಪಂದ ಅಥವಾ ಒಡಂಬಡಿಕೆ, ಇವೆಲ್ಲ ನೋಡಿದ್ದೇವೆ. ಆದರೆ ಬೈಬಲ್ನಲ್ಲಿ ದೇವರು
ಮನುಷ್ಯನೊಂದಿಗೆ ಮಾಡಿಕೊಂಡಂಥ ಒಪ್ಪಂದಗಳನ್ನು ನೋಡ್ತೇವೆ ನಾವು. ಓಕೆ, ದೇವರು ಮನುಷ್ಯನೊಂದಿಗೆ ಯೋಚನೆ ಮಾಡ್ರಿ, ಒಡಂಬಡಿಕೆ ಮಾಡ್ಕೊಳ್ಳುವಂಥದ್ದು, ಒಪ್ಪಂದಗಳನ್ನು ಮಾಡ್ಕೊತ, ಅಗ್ರಿಮೆಂಟ್ ಮಾಡ್ಕೊಳ್ಳೋದು, ನಾನು ನೀನು ಈ ರೀತಿಯಾಗಿ. ಮೊದಲನೇದು ನಾವು ಆದಿಕಾಂಡ 6ನೇ ಅಧ್ಯಾಯದಲ್ಲಿ ನೋಹನನ ಜೊತೆಗೆ ಫಸ್ಟ್ ಒಡಂಬಡಿಕೆ, ಮೊದಲನೆಯ ಕವನೆಂಟ್ ಅಂತ ನಾವು ನೋಡ್ತೀವಿ ನೋಹನ ಜೊತೆಗೆ. ಎರಡನೇದು ನಾವು ಅಬ್ರಹಾಮನ ಜೊತೆಗೆ, ಅದು ಆದಿಕಾಂಡ 15ನೇ ಅಧ್ಯಾಯದಲ್ಲಿ ನೋಡ್ತೇವೆ, ದೇವರು ಮತ್ತು ಅಬ್ರಹಾಮನ ಮಧ್ಯದಲ್ಲಿ. ವಿಮೋಚನಾ ಕಾಂಡ 24ನೇ ಅಧ್ಯಾಯದಲ್ಲಿ ದೇವರು ಮತ್ತು ಇಸ್ರಾಯೇಲ್ಯರ ಮಧ್ಯದಲ್ಲಿ, ಇಸ್ರಾಯೇಲ್ ಜನಾಂಗದ ಮಧ್ಯದಲ್ಲಿ ಒಂದು ಅಗ್ರಿಮೆಂಟ್. ನಾನು ಹೀಗೆ, ನೀವು ಹೀಗೆ, ನೀವು ಇದರ ಪ್ರಕಾರ ಹೀಗೆ ಮಾಡಬೇಕು, ನಾನು ಈ ರೀತಿಯಾಗಿ ಮಾಡ್ತೇನೆ. ದಾವೀದನ ಜೊತೆಗೂ ಕೂಡ ಒಂದು ಒಪ್ಪಂದ, ಒಂದು ಒಡಂಬಡಿಕೆ ಆಗ್ತದೆ. ದೇವರೊಂದಿಗೆ ದಾವೀದನ ಒಂದು ಒಡಂಬಡಿಕೆ, ಅದು 89ನೇ ಕೀರ್ತನೆಯಲ್ಲಿ ಅದನ್ನು ನಾವು ನೋಡ್ತೇವೆ. ಎರಡನೆಯ ಪೂರ್ವಕಾಲ ವೃತ್ತಾಂತ 29ನೇ ಅಧ್ಯಾಯ, ಅರಸನಾದ ಹೆಸಕಿಯನ ಜೊತೆಗೆ ದೇವರು ಒಂದು ಒಡಂಬಡಿಕೆ ಮಾಡಿಕೊಳ್ತಾನೆ. ಓಕೆ, ಇಮ್ಯಾಜಿನ್, ಯೋಚನೆ ಮಾಡ್ರಿ, ದೇವರೊಂದಿಗೆ ಒಂದು ಕವನೆಂಟ್ ರಿಲೇಶನ್ಶಿಪ್, ಒಡಂಬಡಿಕೆಯ ಒಂದು ಕಾರ್ಯ. ಅರಸನಾದ ಯೆಹೋಯಾದನು, ಅವನ ಜೊತೆಗೂ ಕೂಡ 2 ಅರಸುಗಳಲ್ಲಿ ಯೋಷಾಯನ ಜೊತೆಗೆ 2 ಪೂರ್ವಕಾಲ ವೃತ್ತಾಂತದಲ್ಲಿ ಒಡಂಬಡಿಕೆಯ ಕುರಿತು ನಾವು ನೋಡ್ತೇವೆ. ಅದೇ ದೇವರ ಜೊತೆಗೆ ಈ ಅರಸರುಗಳು, ಈ ರಾಜರುಗಳು ಈ ಒಂದು ಅಗ್ರಿಮೆಂಟ್ ಮಾಡ್ಕೊಳ್ತಾರೆ, ಈ ಪಾರ್ಟ್ನರ್ಶಿಪ್ ಮಾಡ್ಕೊಳ್ತಾರೆ. ಪ್ರಿಯರೇ, ನಾವು ಈಗ ಓದಿದಂತಹ ವಚನದಲ್ಲಿ ಯೇಸು ಸ್ವಾಮಿ ಲೂಕನ ಸುವಾರ್ತೆ 22ನೇ ಅಧ್ಯಾಯದಲ್ಲಿ ಕರ್ತನ ಮೇಜಿನ ಬಳಿಯಲ್ಲಿ ಕಮ್ಯೂನಿಯನ್ ತೆಗೆದುಕೊಳ್ತಾ ಇದ್ದಂಥ ಸಮಯದಲ್ಲಿ ಆತನು ಆ 20ನೇ ವಚನದಲ್ಲಿ ನೋಡ್ತೇವೆ, ಊಟವಾದ ಮೇಲೆ ಆತನು ಅದೇ ರೀತಿಯಾಗಿ ಪಾತ್ರೆಯನ್ನು ತೆಗೆದುಕೊಂಡು, ಈ ಪಾತ್ರೆಯು ನಿಮಗೋಸ್ಕರ ಸುರಿಸಲ್ಪಡುವ ನನ್ನ ರಕ್ತದಿಂದ ಸ್ಥಾಪಿತವಾಗುವ ಹೊಸ ಒಡಂಬಡಿಕೆಯನ್ನು ಸೂಚಿಸ್ತದೆ. ಹೊಸ ಒಡಂಬಡಿಕೆ. ನಾವುಗಳು ಕರ್ತನ ಮೇಜಿನಲ್ಲಿ ಭಾಗವಹಿಸ್ತಾ ಇರುವಾಗ ನಾವು ಏನು ಮಾಡ್ತಾ ಇದ್ದೇವೆ ಗೊತ್ತಾ? ಆ ಕವನೆಂಟ್ ರಿಲೇಶನ್ಶಿಪ್, ಆ ಒಡಂಬಡಿಕೆಯಲ್ಲಿ, ಓಕೆ, ಆ ಒಡಂಬಡಿಕೆ ದೇವರೊಂದಿಗೆ ನನ್ನ ಏನಿದೆ, ಒಂದು ಅಗ್ರಿಮೆಂಟ್ ಇದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ದೀಕ್ಷಾ ಸ್ನಾನ ತೆಗೆದುಕೊಂಡು ನಾನು ಯೇಸು ಸ್ವಾಮಿಗೋಸ್ಕರ ಜೀವಿಸ್ತೇನೆ, ನಾನು ಬದುಕಿದರೆ ಕ್ರಿಸ್ತನಿಗಾಗಿ, ಸತ್ತರೆ ಕ್ರಿಸ್ತನಿಗಾಗಿ ಅನ್ನುವ ಆ ನಿರ್ಧಾರ ನಾವು ತೆಗೆದುಕೊಳ್ಳುವಾಗ ಆ ಅಗ್ರಿಮೆಂಟ್, ಆ ಒಡಂಬಡಿಕೆಯ ಗುರುತೇನು? ಕರ್ತನ ಮೇಜಿನಲ್ಲಿ ನಾವು ಭಾಗವಹಿಸ್ತೇವೆ. ಸಾಮಾನ್ಯವಾಗಿ ನಾವು ಅದನ್ನು ಯಾವಾಗ ಕೊಡ್ತೇವೆ? ದೀಕ್ಷಾ ಸ್ನಾನಕ್ಕಿಂತ ಮೊದಲು ಹೆಚ್ಚಾಗಿ ನಾವು ಅದನ್ನು ಗೊತ್ತಿಲ್ಲದವರು ತೆಗೆದುಕೊಳ್ತಾರೆ. ಬಟ್ ಸಾಮಾನ್ಯವಾಗಿ ನಾವು ತಿಳಿಸುವಂಥದ್ದೇನು? ಕರ್ತನ ಮೇಜಿನಲ್ಲಿ ನೀವು ಭಾಗವಹಿಸಬೇಕಾದ್ರೆ ನೀವು ದೀಕ್ಷಾ ಸ್ನಾನ ತೆಗೆದುಕೊಂಡಿರಬೇಕು. ಯಾಕೆ? ಇದು ಅಗ್ರಿಮೆಂಟ್, ಇದೊಂದು ಒಡಂಬಡಿಕೆ. ಈ ಒಡಂಬಡಿಕೆ, ಇದು ಪಾಲುಗಾರಿಕೆ. ಈ ಪಾಲುಗಾರಿಕೆಯಲ್ಲಿ ನಾವು ಸಮ್ಮತಿಸ್ತಾ ಇದ್ದೇವೆ. ಹಲ್ಲೆಲೂಯಾ. ಇದು ಸಾಮಾನ್ಯವಾದ ಘಟನೆ ಅಲ್ಲ. ಇದು ದೇವರೊಂದಿಗೆ ನಾವು ಹೊಂದಿರುವ ಒಂದು ಬಾಂಡ್, ಒಂದು ಅಗ್ರಿಮೆಂಟ್ ನಾವು ನೆನಪಿಸಿಕೊಳ್ತೇವೆ. ನಾವು ಅದಕ್ಕಾಗಿ ಜೀವಿಸುವುದಕ್ಕಾಗಿ ನಾವು ನಮ್ಮನ್ನು ಒಪ್ಪಿಸಿಕೊಡ್ತೇವೆ. ಹಲ್ಲೆಲೂಯಾ. ನಿಮಗೆ ಗೊತ್ತಿತ್ತಾ? ನಿಮ್ಗೆ ನೆನಪಿದೆಯಾ? ನೀವು ದೇವರೊಂದಿಗೆ ಯಾರ್ಯಾರು ನೀವು ಅಗ್ರಿಮೆಂಟ್ ಮಾಡ್ಕೊಂಡಿದ್ದೀರಾ? ಮನೆ ಕುರಿತು, ಜಾಗದ ಕುರಿತು ನಿಮಗೆ ಎಕ್ಸ್ಪೀರಿಯನ್ಸ್ ಇರ್ಬೋದಲ್ಲ. ಹೇಗೆಲ್ಲ ರೂಲ್ಸ್ ಇರ್ತವೆ. ಏನೋ ಬಾಡಿಗೆ ಮನೆ ಅಂತೂ ನಾವು ಹಿಂಗೆ ಕೊಟ್ಟಿದ್ದೇವೆ, ಅದನ್ನು ಇಟ್ಕೋಬೇಕು, ಇದನ್ನು ಇಟ್ಕೋಬೇಕು, ಅದನ್ನು ಮಾಡಬಾರ್ದು, ಇದನ್ನು ಮಾಡಬಾರ್ದು, ಅವೆಲ್ಲ ರೂಲ್ಸ್ ಇರ್ತದೆ. ಅದೆಲ್ಲ ನಾವು ಮಾಡ್ತೇವೆ ಅಂಥೇಳಿ ನಾವು ಬರೆದು ಕೊಡ್ತೀವಿ. ಹಾಗಾದರೆ ದೇವರ ಸಂಗಡ ನಿನಗೆ ಒಡಂಬಡಿಕೆ ಇದೆ, ಕವನೆಂಟ್ ಇದೆ, ಸಂಬಂಧ ಇದೆ.
ಅನ್ನುವಂತಹ ಮಹತ್ವದ ಸತ್ಯ ಯೋಚಿಸಿದ್ದೀರೋ? ಕರ್ತನ ಮೇಜಿನಲ್ಲಿ ಭಾಗವಹಿಸುವಾಗ ಇದು ಪಾರ್ಟ್ನರ್ಶಿಪ್, ಇದು ಒಂದು ಒಡಂಬಡಿಕೆಯ ಸಮಯ. ನಾವು ದೇವರ ಸಂಗಡ ಒಂದು ಅಗ್ರಿಮೆಂಟ್ ಮಾಡ್ಕೊಂಡಿದ್ದೇವೆ ಅನ್ನೋದನ್ನು ನೆನಪಿಸಿಕೊಳ್ಳುವ ಸಮಯ. ಆ ಒಡಂಬಡಿಕೆಯ ಪ್ರಕಾರ ನಾವು ಜೀವಿಸುವಂಥವರು, ನಾವು ಆ ಒಡಂಬಡಿಕೆಯ ಪ್ರಕಾರ ನಾವು ವರ್ತಿಸಬೇಕಾದಂಥದ್ದು ಎಂಬುದನ್ನು ನಾವು ಗಮನಿಸಬೇಕು. ಸಾಮಾನ್ಯವಾಗಿ ಈ ಒಡಂಬಡಿಕೆಯ ವಿಷಯವಾಗಿ ನಾವು ಅರ್ಥ ಗಮನಿಸುವಾಗ ಏನಂದರೆ, ಇದು ಎರಡು ಪಕ್ಷಗಳ ಮಧ್ಯದಲ್ಲಿ ಸಾಮಾನ್ಯವಾಗಿ ಆಗ್ತದೆ. ವಾಗ್ದಾನಗಳನ್ನು ಒಳಗೊಂಡಿರ್ತದೆ. ನಾನು ಇದನ್ನೆಲ್ಲ ನಿಮಗಾಗಿ ಮಾಡ್ತೀನಿ. ಇದರಲ್ಲಿ ಸಾಮಾನ್ಯವಾಗಿ ಈ ಒಡಂಬಡಿಕೆಯಲ್ಲಿ ಏನು ಒಳಗೊಂಡಿರ್ತದೆ ಅಂದರೆ ಆಸ್ತಿ, ಶಕ್ತಿ, ಸಾಮರ್ಥ್ಯ ಎಲ್ಲವನ್ನ ಒಳಪಡಿಸ್ತಾರೆ. ಯಹೂದ್ಯರಲ್ಲಿ, ಇಸ್ರಾಯೇಲ್ ಜನರಲ್ಲಿ ಈ ಒಡಂಬಡಿಕೆಯ ವಿಶೇಷತೆ ಏನಂದರೆ, ಇದು ಮಾಡಿದ್ದೇವೆ ಅನ್ನೋದಕ್ಕೆ ಪ್ರೂಫ್ ಏನಂದರೆ ಒಂದು ಬಲಿ ಪಶು ಅದರ ರಕ್ತವನ್ನು ಪ್ರೋಕ್ಷಿಸುವಂಥದ್ದು. ಓಕೆ, ಇದಕ್ಕೆ ಅಗ್ರಿಮೆಂಟ್ ಆಗಿದೆ ಎಂಬುದಕ್ಕೆ ಬ್ಲಡ್ ವಿಟ್ನೆಸ್. ನಾವು ಈ ಶಬ್ದ ಸ್ವಲ್ಪ ಇನ್ನೂ ಆಳವಾಗಿ ನೋಡಲಿಕ್ಕಿದ್ದೇವೆ. ಯಾಕಂದರೆ ಅನೇಕರು ನಾವು ಒಡಂಬಡಿಕೆಯ ಹೊಸ ಒಡಂಬಡಿಕೆ ಅನ್ನುವಂಥ ಗಿಡಿಯನ್ ಬೈಬಲ್ ತೋಳ್ತೇವೆ, ಆದರೆ ಇದು ಏನು ಅಂತ ನಾವು ಗೊತ್ತಿಲ್ಲ ನಮಗೆ. ಆದರೆ ಈ ದಿವಸ ನಮಗಿದು ಗೊತ್ತಾಗಬೇಕು. ಸುವಾರ್ತೆ ಸಾರುವುದಕ್ಕೂ ಇದೊಂದು ಸಾಧನವಾಗಬೇಕು ಅಂತ ತಿಳಿಸುವುದಕ್ಕೆ ವಿಶೇಷವಾಗಿ ಏನು ಗೊತ್ತಾ ಸಾಹೇಬ್ರೆ, ಇದು ದೇವರು ನಿಮ್ಮೊಂದಿಗೆ ಒಂದು ಹೊಸ ಅಗ್ರಿಮೆಂಟ್ ಮಾಡಿಕೊಳ್ಳುವಂಥ ಪುಸ್ತಕ ಇದು. ಹಲ್ಲೆಲೂಯಾ. ಇದು ಹೊಸ ಅಗ್ರಿಮೆಂಟ್, ಹೊಸ ಪಾರ್ಟ್ನರ್ಶಿಪ್ ನಿಮ್ಮೊಂದಿಗೆ. ಮನುಷ್ಯ, ನರ ಮನುಷ್ಯ, ನಶ್ವರ ಮನುಷ್ಯ, ಈ ನಶ್ವರ ಮಾನವನೊಂದಿಗೆ ನಿತ್ಯ ನಿತ್ಯ ನಿತ್ಯವಿರುವಂತಹ ದೇವರು ಒಂದು ಒಪ್ಪಂದ ಮಾಡಿಕೊಳ್ತಾ ಇದ್ದಾನೆ. ಅದೇ ಹೊಸ ಒಡಂಬಡಿಕೆ. ಹಲ್ಲೆಲೂಯಾ. ಅದರ ಕುರಿತು ನಾವು ಕೆಲವು ಅಂಶ ನಾವು ಗಮನಿಸೋಣ. ವಿಶೇಷವಾಗಿ ಇದು ರಕ್ತದ ಒಂದು ಬಲಿಯ ಮುಖಾಂತರ ಅದು ದೃಢವಾಗ್ತದೆ ಅಂತಂದರೆ, ಈ ಮಾತು ಹೊಸ ಒಡಂಬಡಿಕೆ ಎಂಬುದಾಗಿ ಉಪಯೋಗಿಸಲ್ಪಡುವಾಗ ಸಾಮಾನ್ಯವಾಗಿ ನಾವು ಈ ಇಬ್ಬರ ಮಧ್ಯದಲ್ಲಿ ಸಮ್ಮತಿ, ಇಬ್ಬರ ಮಧ್ಯದಲ್ಲಿ ಅಗ್ರಿಮೆಂಟ್ ಅಂತ ಹೇಳುವಾಗ ನಮ್ಮ ದಿನನಿತ್ಯದ ಕೆಲಸಗಳಲ್ಲಿ ಈ ಅಂಶಗಳನ್ನು ನಾವು ಗಮನಿಸ್ತೇವೆ. ಉದಾಹರಣೆಗೆ, ನಾವು ಒಬ್ಬ ಡಾಕ್ಟರ್ ಕಡೆ ಹೋಗಬೇಕಾಗಿದೆ. ಆವಾಗ ನಾವು ಫೋನ್ ಕಾಲ್ ಮಾಡಿ ಹೇಳ್ತೇವೆ, ನಾವು ಬರ್ತಾ ಇದ್ದೇವ್ರಿ ಅಂತ ಹೇಳುವಾಗ ನೀವು ಇಷ್ಟು ಗಂಟೆಗೆ ಬರಬೇಕು ಅಂತ ಅವರು ಅಪಾಯಿಂಟ್ಮೆಂಟ್ ಕೊಡ್ತಾರೆ. ಅವರ ಕೌಂಟರ್ನಲ್ಲಿರುವಂಥವ್ರು ನೆನಪಿದೆಯಾ? ರೈಟ್, ಅಪಾಯಿಂಟ್ಮೆಂಟ್ ಕೊಡ್ತಾರೆ. ಸೊ ನೀವು ಆ ಅಪಾಯಿಂಟ್ಮೆಂಟ್ ಪ್ರಕಾರ ನಿಮಗೆ ಹೋಗ್ಲಿಕ್ಕೆ ಆಗಲಿಲ್ಲ. ಅವ್ರು 11 ಗಂಟೆಗೆ ಬಾ ಅಂದರು, ನೀವು 1 ಗಂಟೆಗೆ ಹೋದ್ರಿ. ಓಕೆ, ಯೋಚನೆ ಮಾಡಿರಿ. ಅವಾಗ ಆ ಕೌಂಟರ್ನಲ್ಲಿ ಇರುವಂಥ ವ್ಯಕ್ತಿ ಏನಂತ ಹೇಳ್ತಾನೆ, ಅಥವಾ ಏನು ಕೇಳ್ತಾನೆ, ನಾವು ಅಪಾಯಿಂಟ್ಮೆಂಟ್ ನಿಮ್ಗೆ ಕೊಟ್ಟಿದ್ದು ಒಂದು ಟೈಮು, ನೀವು ಬಂದದ್ದು ಇನ್ನೊಂದು ಟೈಮು. ಈಗ ನಾನು ನಿಮ್ಮನ್ನು ಬೇರೆ ಪೇಷಂಟ್ ನಾವು ತಗೊಂಡಿದ್ದೀವಿ, ಒಳಗೆ ಬಿಡಲಿಕ್ಕೆ ಆಗೋದಿಲ್ಲ. ರೈಟ್, ಅಗ್ರಿಮೆಂಟ್ ಇತ್ತು ನಿಮ್ಮ ಮಧ್ಯದಲ್ಲಿ, ನಮ್ಮ ಮಧ್ಯದಲ್ಲಿ. ಇಷ್ಟು ಗಂಟೆಗೆ ನೀವು ಬರಬೇಕು, ಇಷ್ಟು ಗಂಟೆಗೆ ನಾವು ಇರ್ತೇವೆ. ಆದರೆ ನೀವು ಬರಲಿಲ್ಲ. ಅದಕ್ಕೆ ನಮ್ಮ ಸಂಬಂಧ ಏನಾಗ್ತದೆ, ಆ ಒಂದು ನಮ್ಮ ಒಪ್ಪಂದದ ಪ್ರಕಾರ ನಡೀಲಿಲ್ಲ. ಅದಕ್ಕೆ ನಿನ್ನ ಸಂಬಂಧದ ಮಧ್ಯದಲ್ಲಿ ಏನಾಗ್ತದೆ, ಬಿರುಕು ಬರ್ತದೆ ಇಲ್ವೋ? ಬಿರುಕು ಬರ್ತದೆ. ಅಷ್ಟೇ ಅಲ್ಲ, ಅದು ಬಲಹೀನಗೊಳ್ತದೆ. ಪೇಷಂಟ್ ನೋಡ್ಬೋದು ಡಾಕ್ಟರ್, ಆದರೆ ಆ ಕ್ಲರ್ಕ್ ಹೇಳಿರ್ತಾರೆ, ಅದು ಕಂಪೌಂಡರ್ ಹೇಳ್ತಾರೆ, ಇವರು 11 ಗಂಟೆಗೆ ಬರಬೇಕಾಗಿತ್ತು ಸರ್, ಇವರು 1 ಗಂಟೆಗೆ ಬಂದಾರೆ. ಆ ಡಾಕ್ಟ್ರದು BP ಏರ್ಬಿಡ್ತೈತಿ. ನನ್ನ ಟೈಮ್ ಬೆಲೆ ಕೊಡ್ತಾ ಇಲ್ಲ ಇವರು ಅಂಥೇಳಿ ಕರೆಕ್ಟ್ ಟ್ರೀಟ್ ಮಾಡ್ತಾರೆ, ಸಮಸ್ಯೆ ಇಲ್ಲ. ಬಟ್ ಏನು ಗೊತ್ತಾ, ಭಾಳ ಸಿಟ್ಟಿನಿಂದ ಟ್ರೀಟ್ ಮಾಡ್ತಾರೆ. ನೆಕ್ಸ್ಟ್ ಟೈಮ್ ನೀವು ಅಪಾಯಿಂಟ್ಮೆಂಟ್ ಕೇಳಕ್ಕೆ ಹೋಗ್ರಿ, ಇಲ್ಲ ಅಂತ ಹೇಳಲಿಕ್ಕೂ ಸಾಧ್ಯತೆ ಇದೆ. ಯಾಕಂದ್ರೆ ಇವ್ರು ಮಾತು ಕೊಟ್ಟಂತೆ ನಡೆಯುವುದಿಲ್ಲ. ಇದು ಒಂದು ಸಂಬಂಧ. ಇನ್ನೊಂದು ಸಂಬಂಧ ಯೋಚನೆ ಮಾಡ್ರಿ. ಮನೆಯಲ್ಲಿ ನಿಮ್ಗೆ ಹೇಳಿದರು, ನೀವು ಮನೆಗೆ ನಾವು ಡ್ಯೂಟಿಗೆ ಹೋಗಬೇಕು. ತಂದೆ ತಾಯಿ ಹೇಳ್ತಾರೆ, ನಾನು ಡ್ಯೂಟಿಗೆ ಹೋಗಬೇಕು,
ಕರೆಕ್ಟ್ 8 ಗಂಟೆಗೆ ಎದ್ದು ತಯಾರಾಗಿ ಬಾ, ನಾಷ್ಟ ಇರ್ತದೆ, ನಾಷ್ಟ ಮಾಡಿ ಆಮೇಲೆ ನಾವು ಹೋಗ್ತೀವಿ ಕೆಲ್ಸಕ್ಕೆ, ನಮ್ಮ ಕೆಲಸ ಇದೆ ಅಂತ. ಸೊ 8 ಗಂಟೆ ಆಯಿತು, ನೀವು ಎದ್ದೇ ಇಲ್ಲ. 9 ಗಂಟೆ ಆಯಿತು, ನೀವು ಎದ್ದೇ ಇಲ್ಲ. ಓಕೆ, ನಿಮ್ಮ ಸಂಬಂಧ ಅವ್ರ ಕೆಲ್ಸಕ್ಕೆ ಹೋಗೋಕ್ಕಾಗ್ತಾ ಇಲ್ಲ. ಸೊ ಅವರು ವೆಯ್ಟ್ ಮಾಡ್ತಾ ಇದ್ದಾರೆ. ಸೊ ಆರಾಮ್ಸಿರಿ ನೀವು 10 ಗಂಟೆಗೆ ಎದ್ದು ಬಂದು ಮಮ್ಮಿ ನಾಷ್ಟ ಅಂತಂದ್ರಿ. ಓಕೆ, ಮತ್ತು 2 ತಾಸು ಗ್ಯಾಪ್ ಆಯ್ತು. ರೈಟ್, ಅಪಾಯಿಂಟ್ಮೆಂಟ್ ಕೊಟ್ಟದ್ದು 8 ಗಂಟೆಗೆ, ಬಟ್ ನೀವು ಬಂದದ್ದು ಮತ್ತೆ 2 ತಾಸು ಲೇಟ್. ಸೊ ಆ ಟೈಮ್ನಲ್ಲಿ ನಿಮ್ಮನ್ನು ನಮ್ಮ ಇಬ್ಬರ ಮಧ್ಯದಲ್ಲಿ ಇದ್ದಂಥ ಒಡಂಬಡಿಕೆ ಅಗ್ರಿಮೆಂಟ್ ಏನಿತ್ತು, 8 ಗಂಟೆಗೆ ನಾಷ್ಟ, ನೀವು ಬಂದದ್ದು 10 ಗಂಟೆಗೆ. ಸೊ ಈ ಒಪ್ಪಂದದ ಪ್ರಕಾರ ನಿನ್ನ ಕಾರ್ಯ ನೀನು ಮಾಡಿಲ್ಲ. ಸೊ ಎದ್ದು ಹೊರಗೆ ಹೋಗಿ, ನಿಮ್ಮ ಮನೆ ಬಿಟ್ಟು ಹೊರಗೆ ಹೋಗಿ ಅಂತ ಕಳಿಸ್ತಾರೆ ಯಾರಾದರೂ? ಹಲೋ, ತಂದೆ ತಾಯಿಗೆ ಹಂಗೆ ಅನ್ನಿಸ್ತಿರ್ಬೋದು, ಬಟ್ ಯಾವ ತಂದೆ ತಾಯಿನೂ ಹಂಗೆ ಮಾಡಲ್ಲ. ಎಸ್ ಸರ್ ನೋ? ಯಾವ ತಂದೆ ತಾಯಿನೂ ಹಂಗೆ ಮಾಡಲ್ಲ. ಒಡಂಬಡಿಕೆ ಅಂದರೆ ಹೆಚ್ಚು ಕಡಿಮೆ ಈ ತಂದೆ ತಾಯಿಗಳ ಮಧ್ಯ. ಇನ್ಫ್ಯಾಕ್ಟ್ ಯೆಶಾಯನ ಪ್ರವಾದನೆ ಗ್ರಂಥ 49ನೇ ಅಧ್ಯಾಯ 15ನೇ ವಚನದಲ್ಲಿ ಆ ರೀತಿಯಾದ ಸಂಬಂಧದ ಕುರಿತು ದೇವರ ವಾಕ್ಯ ತಿಳಿಸ್ತದೆ. ಒಬ್ಬ ಹೆಂಗಸು ತಾನು ಹೆತ್ತ ಮಗುವಿನ ಮೇಲೆ ಕರುಣೆ ಇಡದೆ ತನ್ನ ಮೊಲೆ ಕೂಸನ್ನು ಮರೆತಾಳೆ. ಒಂದು ವೇಳೆ ಮರೆತಾಳು, ನಾನಾದರೆ ನಿನ್ನನ್ನು ಮರೆ. ಹಲ್ಲೆಲೂಯಾ. ಇದು ಒಡಂಬಡಿಕೆ. ಒಡಂಬಡಿಕೆ ಅಂದರೆ ಇದು ತಂದೆ ತಾಯಿಗಳ ಸಂಬಂಧಕ್ಕಿಂತ, ತಂದೆ ತಾಯಿಗಳು ಮಾಡುತ್ತೇವೆ ಅಂತ ಹೇಳಿದಂತಹ ಆ ನಿರ್ಧಾರಕ್ಕಿಂತ ಉನ್ನತವಾದ ಶ್ರೇಷ್ಠವಾದ ಸಂಬಂಧದ ಒಂದು ಸಂಗತಿ. ಈ ಒಡಂಬಡಿಕೆಯು ನಿನ್ನ ನಂಬಿಗಸ್ತಿಕೆಯ ಷರತ್ತು ಹಾಕುವುದಿಲ್ಲ, ಇದರಲ್ಲಿ ಇರುವುದಿಲ್ಲ. ಒಡಂಬಡಿಕೆಯಲ್ಲಿ ನೀನು ನಂಬಿಗಸ್ತನಾಗಿದ್ರೆ ಅಂತಿಲ್ಲ, ಷರತ್ತು. ನಿನ್ನ ನಂಬಿಗಸ್ತಿಕೆ ಎಂಬ ಷರತ್ತುಗಳ ಮೇಲೆ ಅದು ಆಧಾರಿತವಾಗಿರುವುದಿಲ್ಲ. ಇದು ಬೇಷರತ್ತಾದ ಪ್ರೀತಿಯ ಆಧಾರವಾಗಿ, ಬೇಷರತ್ತಾದ ಒಂದು ಸಮರ್ಪಣೆಯ ಆಧಾರವಾಗಿ, ಬೇಷರತ್ತಾಗಿ ನಿಮ್ಮನ್ನು ಪ್ರೀತಿಸ್ತೇನೆ, ಬೇಷರತ್ತಾಗಿ ನಿನ್ನ ಸೇವೆ ಮಾಡುತ್ತೇನೆ. ಅದು ಒಡಂಬಡಿಕೆ. ಹಲ್ಲೆಲೂಯಾ. ಹೊಸ ಒಡಂಬಡಿಕೆ, ಹೊಸ ಒಡಂಬಡಿಕೆ. ಪ್ರಿಯರೇ, ಈ ಒಂದು ಅಂಶವನ್ನು ನಾವು ನೆನಪಿಟ್ಕೊಳ್ಬೇಕು. ಯಾಕಂದರೆ ಕೆಲವರು ದೇವರೊಂದಿಗಿನ ಸಂಬಂಧವನ್ನು ಡಾಕ್ಟರ್ ಪೇಷಂಟ್ ಅಂತ ಹೇಳಿದ್ನಲ್ಲ, ಆ ಥರ ಸಂಬಂಧದೊಳಗೆ ಜೀವಿಸ್ತಾ ಇದ್ದಾರೆ. ಅಯ್ಯೋ, ನಾನು ಇವತ್ತು ಬೆಳಿಗ್ಗೆ ಕ್ವೈಟ್ ಟೈಮ್ ಮಾಡಲಿಲ್ಲ, ದೇವರು ನನಗೆ ಭಯಂಕರವಾಗಿ ದಿವಸ ಶಿಕ್ಷೆ ಕೊಡ್ತಾನೆ. ಓಕೆ, ಕ್ವೈಟ್ ಟೈಮ್ ಮಾಡಬೇಕು. ಓಕೆ, ಪ್ರತಿದಿನ ನಾವು ಪ್ರಾರ್ಥನೆ ಮಾಡಬೇಕು, ದೇವರೊಂದಿಗೆ ಸಂಬಂಧ ಇರಬೇಕು. ಬಟ್ ಮಾಡಲಿಕ್ಕೆ ಆಗಲಿಲ್ಲ. ಸೊ ಅದಕ್ಕೆ ದೇವರ ಮೇಲೆ, ದೇವರ ಕುರಿತು ನೀನು ತಿಳ್ಕೊಳ್ಳುವಂಥದ್ದು ಏನು? ಅಯ್ಯೋ, ನನಗೆ ಈ ದಿವಸ ಆತನು ಶಿಕ್ಷೆ ಕೊಡ್ತಾನೆ. ನಾನು ಈ ದಿವಸ ಬೆಳಿಗ್ಗೆ ಬೈಬಲ್ ಓದಲಿಲ್ಲ, ಈ ದಿವಸ ನಾನು ಪ್ರಾರ್ಥನೆ ಮಾಡಲಿಲ್ಲ, ಅದಕ್ಕೆ ದೇವರು ನನಗೆ ಶಿಕ್ಷೆ ಕೊಡ್ತಾನೆ. ಆ ತಿಳುವಳಿಕೆ ಅದು ಈ ಡಾಕ್ಟರ್ ಕಂಪೌಂಡರ್ ರಿಲೇಷನ್ಶಿಪ್, ಅದು ಡಾಕ್ಟರ್ ಪೇಷಂಟ್ ರಿಲೇಷನ್ಶಿಪ್. ಆ ಸಂಬಂಧ ಅಂದರೆ ನಿನಗೆ ವ್ಯಾವಹಾರಿಕ ಸಂಬಂಧ. ಆದರೆ ತಂದೆ ತಾಯಿ ಮತ್ತು ಮಕ್ಕಳ ಮಧ್ಯದಲ್ಲಿ ಇರುವ ಸಂಬಂಧವೇ ದೇವರು ನಮ್ಮ ಸಂಗಡ ಬಯಸ್ತಾ ಇದ್ದಾನೆ. ಹಲ್ಲೆಲೂಯಾ. ಒಡಂಬಡಿಕೆಯ ಸಂಬಂಧ, ಕವನೆಂಟ್ ರಿಲೇಷನ್ಶಿಪ್. ಒಡಂಬಡಿಕೆಯ ಸಂಬಂಧ ಅಂತಂದರೆ ನಿನ್ನ ನಂಬಿಗಸ್ತಿಕೆಯ ಮೇಲೆ ಆಧಾರಿತವಾದಂತಹ ಒಂದು ಒಪ್ಪಂದ ಇದಲ್ಲ. ಇದು ಆತನ ನಂಬಿಗಸ್ತಿಕೆಯ ಮೇಲೆ ಅವಲಂಬಿತವಾದಂಥ ಒಂದು ಸಂಬಂಧ. ಹಲ್ಲೆಲೂಯಾ. ನಮಗೆ ಇಲ್ಲಿಯವರೆಗೂ ಅರ್ಥ ಆಗಿದೆಯೋ ಇಲ್ವೋ,
ನಾನು ನೆನೆಸ್ತೇನೆ ಇದು ಒಂದು ಸ್ವಲ್ಪ ಏನಂತಾರೆ ಸಿದ್ಧಾಂತ, ಡಾಕ್ಟ್ರಿನ್ ರಿಲೇಟೆಡ್. ಸೊ ಆದರೆ ನಾನು ನಿಧಾನವಾಗಿ ನಿಮಗೆ ಇದು ಅರ್ಥ ಆಗಬೇಕು. ಯಾಕಂದರೆ ಈ ಪ್ರಶ್ನೆ ನಾವು ಎದುರಿಸ್ತೇವೆ, ಹೊಸ ಒಡಂಬಡಿಕೆ ಅಂದರೆ ಏನು, ಇದು ನಾವು ಗ್ರಹಿಸಿಕೊಳ್ಬೇಕು. ಅದಕ್ಕೆ ನಾನು ಈ ವಿಷಯ ನಿಮಗೆ ತಿಳಿಸಲು ಬಯಸ್ತೇನೆ. ಪ್ರಿಯರೇ, ಇದು ಹೊಸ ಒಡಂಬಡಿಕೆ, ಇದು ಹಳೆಯ ಒಡಂಬಡಿಕೆ ಅಲ್ಲ, ಇದು ಹಳೆಯದಲ್ಲ. ಹೊಸ ಒಡಂಬಡಿಕೆ ಅಂತ ಹೇಳುವಾಗ ಯಾಕೆ ನಾವು ಅದನ್ನು ಕರೀತೇವೆ, ಅದಕ್ಕೆ ಹೊಸ ಒಡಂಬಡಿಕೆ ಅಂತಂದರೆ ಇದು ಅಮೂಲ್ಯವಾದ ರಕ್ತದಿಂದ ಸ್ಥಾಪಿತವಾದದ್ದು. ಇದು ಕಾಪಾಡುವ ಸಾಮರ್ಥ್ಯ ಹೊಂದಿದ್ದಾಗಿ ಕೊಡಲ್ಪಟ್ಟ ಒಂದು ಒಡಂಬಡಿಕೆ. ಇದು ಹೊಸ ಒಡಂಬಡಿಕೆ ಎಂಬುದಾಗಿ ಸ್ವಲ್ಪ ವಿವರವಾಗಿ ನಾವು ಗಮನಿಸೋಣ. ಇದರಲ್ಲಿ ಹೇಗೆ ಒಂದು ಆಧಾರ ಏನು ಎಂಬುದಾಗಿ ನಾವು ನೋಡುವಾಗ, ಇಬ್ರಿಯ ಗ್ರಂಥ 9ನೇ ಅಧ್ಯಾಯ ನಮಗೆ ಈ ಒಡಂಬಡಿಕೆಯ ಕುರಿತು ಮಹತ್ವದ ಸಂಗತಿಗಳನ್ನು ತಿಳಿಸ್ತದೆ. ಓಕೆ, 18ನೇ ವಚನ, ಇಬ್ರಿಯ 9:18. ಹಳೆಯ ಒಡಂಬಡಿಕೆ ಯಾವ ರೀತಿಯಾಗಿ ಸ್ಥಾಪಿಸಲ್ಪಡುತ್ತಾ ಇತ್ತು ದಯವಿಟ್ಟು ಗಮನಿಸ್ರಿ. ದೇವರಿಗೂ ಮನುಷ್ಯರಿಗೂ ಯಾವ ರೀತಿಯಾಗಿ ಒಂದು ಸಂಬಂಧ ಸ್ಥಾಪಿಸಲ್ಪಡ್ತಾ ಇತ್ತು. ಇಲ್ಲಿ ನಾವು ನೋಡ್ತೇವೆ 18ನೇ ವಚನ, ಇಬ್ರಿಯ 9:18. ಹೀಗಿರಲಾಗಿ ಮೊದಲನೆಯ ಒಡಂಬಡಿಕೆ ಆದರೂ ರಕ್ತವಿಲ್ಲದೆ ಸ್ಥಾಪಿತವಾಗಲಿಲ್ಲ. ಮೋಶೆಯು ದೇವರ ವಿಧಿಗಳನ್ನೆಲ್ಲ ಧರ್ಮಶಾಸ್ತ್ರದ ಪ್ರಕಾರ ಜನರೆಲ್ಲರಿಗೆ ಹೇಳಿದ ಮೇಲೆ ನೀರು, ಕೆಂಪು ಉಣ್ಣೆ, ಹಿಸ್ಸೋಪ್ ಕಡ್ಡಿ ಇವುಗಳೊಂದಿಗೆ ಹೋರಿ ಕರಗಳ ಮತ್ತು ಹೋತಗಳ ರಕ್ತವನ್ನು ತೆಗೆದುಕೊಂಡು, ಇದು ದೇವರು ನಿಮಗೋಸ್ಕರ ವಿಧಿಸಿದ ಒಡಂಬಡಿಕೆಯನ್ನು ಸ್ಥಿರಪಡಿಸುವ ರಕ್ತವಾಗಿದೆ ಎಂದು ಹೇಳಿ ಅದನ್ನು ಗ್ರಂಥದ ಮೇಲೆಯೂ ಎಲ್ಲ ಜನರ ಮೇಲೆಯೂ ಪ್ರೋಕ್ಷಿಸಿದನು. ಇದಲ್ಲದೆ ಗುಡಾರದ ಮೇಲೆಯೂ ದೇವರ ಸೇವೆಗೆ ಬೇಕಾಗಿರುವ ಎಲ್ಲ ಉಪಕರಣಗಳ ಮೇಲೆಯೂ ಅದೇ ರೀತಿಯಾಗಿ ರಕ್ತವನ್ನು ಪ್ರೋಕ್ಷಿಸಿದನು. ಇಲ್ಲಿ ಹಳೆಯ ಒಡಂಬಡಿಕೆ ಹೇಗೆ ಅದು ಸ್ಥಾಪಿಸಲ್ಪಡ್ತು ಅದರ ವಿವರಣೆ ನೋಡ್ತೇವೆ. ಅದರ ವಿವರಣೆ ಇಲ್ಲಿ ಗಮನಿಸ್ತೇವೆ. ಈ ವಾಕ್ಯ ಹೇಳ್ತದೆ, ನೀರು, ಕೆಂಪು ಉಣ್ಣೆ, ಹಿಸ್ಸೋಪ್ ಕಡ್ಡಿಗಳೊಂದಿಗೆ ಏನಂತೆ, ಹೋರಿ ಕರಗಳ ಮತ್ತು ಹೋತಗಳ ರಕ್ತವನ್ನು ತೆಗೆದುಕೊಂಡು, ವಾಕ್ಯ ಸ್ಪಷ್ಟವಾಗಿ ತಿಳಿಸುವ ಪ್ರಕಾರ ಒಡಂಬಡಿಕೆಯನ್ನು ಸ್ಥಿರಪಡಿಸುವ ರಕ್ತವಾಗಿದೆ ಅಂಥೇಳಿ ಗ್ರಂಥದ ಮೇಲೆ, ದಶಾಜ್ಞೆಗಳ ಮೇಲೆ ಅದನ್ನು ಪ್ರೋಕ್ಷಿಸಿ, ಆಮೇಲೆ ಜನರ ಮೇಲೆ ಆ ರಕ್ತವನ್ನು ಪ್ರೋಕ್ಷಿಸಿ, ಈ ವಾಕ್ಯದಲ್ಲಿ ನೋಡ್ತೇವೆ ಗುಡಾರದ ಮೇಲೆಯೂ ಅದನ್ನು ಒಂದು ಪ್ರೋಕ್ಷಿಸಿ, ಉಪಕರಣಗಳ ಮೇಲೆಯೂ ಅದನ್ನು ಪ್ರೋಕ್ಷಿಸಿ ಆ ಒಡಂಬಡಿಕೆಯು ಸ್ಥಾಪಿತವಾದದ್ದನ್ನು ನಾವು ಹಳೆಯ ಒಡಂಬಡಿಕೆಯ ಒಂದು ಕುರಿತು ನಾವು ನೋಡ್ತೇವೆ. 1 ಯೋಹಾನ 5ನೇ ಅಧ್ಯಾಯ 8ನೇ ವಚನ ನಮಗೆ ತಿಳಿಸುವಂಥ ಸತ್ಯ ಇದು ನೋಡ್ರಿ. ಇದೇ ಮಾತದು. ಅನೇಕ ಸಾರಿ ನೀವು ಇದನ್ನು ಓದಿರ್ಬೋದು, ಅರ್ಥ ಆಗಿರಲಿಕ್ಕಿಲ್ಲ. ಆದರೆ ಇದರ ಅರ್ಥ ಈಗ ಆಗ್ತದೆ. ಆತ್ಮ, ನೀರು, ರಕ್ತ ಎಂಬ 3 ಸಾಕ್ಷಿಗಳುಂಟು. ಈ 3 ಒಂದೇ ಅಭಿಪ್ರಾಯವಾಗಿ ಸಾಕ್ಷಿ ಹೇಳುತ್ತವೆ. ಇದು ಒಡಂಬಡಿಕೆಯ ವಿಷಯಕ್ಕೆ ಸಂಬಂಧಪಟ್ಟದ್ದು. ಈ 3 ಸಾಕ್ಷಿ ಹೇಳ್ತವೆ ಅದು ದೇವರ ಚಿತ್ತದ ಕುರಿತು. ಇವು 3 ಒಂದೇ ಆಗಿ ಕಾರ್ಯ ಮಾಡ್ತವೆ, ಇವುಗಳನ್ನು ಪ್ರತ್ಯೇಕಿಸುವುದಕ್ಕೆ ಸಾಧ್ಯವಿಲ್ಲ ಅಂತ ಹೇಳುವಾಗ ವಾಕ್ಯ, ಓಕೆ, ಈ ವಚನದಲ್ಲಿ ನಾವು ನೋಡುವಂತೆ ಆತ್ಮ, ನೀರು, ರಕ್ತ ಎಂಬುದಾಗಿ ಹೇಳುವಾಗ ವಾಕ್ಯ ನಮಗೆ ಇಲ್ಲಿ ಇವುಗಳನ್ನು ನಾವು ಹೇಗೆ ಹೊಂದುತ್ತೇವೆ ಎಂಬುದನ್ನು ತಿಳಿಸುವಂಥದ್ದು ನೋಡ್ತೇವೆ. ಪರಿಶುದ್ಧಾತ್ಮನು ಈ ಒಡಂಬಡಿಕೆಯನ್ನು ಸ್ಥಾಪಿಸುವನಾಗಿದ್ದಾನೆ. ರಕ್ತವು ಅದನ್ನು ನ್ಯಾಯಯುತವಾಗಿ ಸ್ಥಾಪಿಸಲ್ಪಟ್ಟದ್ದಕ್ಕೆ ಸಾಕ್ಷಿಯಾಗಿದೆ. ಅಲ್ಲಿ ನೀರು ಎಂಬುದಾಗಿ ಹೇಳುವಾಗ ಅದು ವಾಕ್ಯವನ್ನು ಸೂಚಿಸುವಂಥದ್ದಾಗಿದೆ. ಸೊ ಇದು ಹಳೆಯ ಒಡಂಬಡಿಕೆಯ ಒಂದು ಏನಂತಾರೆ
ಒಡಂಬಡಿಕೆ ಅಗ್ರಿಮೆಂಟ್ ಮಾಡಿಕೊಳ್ಳುವ ವಿಧದಲ್ಲಿ ಆಗುವಂಥ ಕಾರ್ಯ. ಏನು ಲಾಭ ಇದರಿಂದ? ಈ ಒಡಂಬಡಿಕೆ ನಿಮಿತ್ತ ನಾವು ಕರ್ತನ ಮೇಜಿನಲ್ಲಿ ಭಾಗವಹಿಸುವಾಗ ಒಂದು ಪಾತ್ರೆಯನ್ನು ತೆಗೆದುಕೊಂಡು ಆತನು ಇದು ನನ್ನ ಒಂದು ತ್ಯಾಗ ಬಲಿದಾನದಿಂದ ಸ್ಥಾಪಿತವಾಗುವ ಹೊಸ ಒಡಂಬಡಿಕೆಯನ್ನು ಸೂಚಿಸ್ತದೆ ಎಂದಾಗ ಹೇಳುವಾಗ ಏನು ಆಶೀರ್ವಾದಪ್ಪ, ಏನು ಆಶೀರ್ವಾದ? ಇಸ್ರಾಯೇಲರ ಮೇಲೆಯೂ ಮೋಶೆಯು ಆ ರಕ್ತ ಪ್ರೋಕ್ಷಿಸಿದನು, ಧರ್ಮಶಾಸ್ತ್ರದ ಮೇಲೆಯೂ ರಕ್ತ ಪ್ರೋಕ್ಷಿಸಿದನು, ಅವರ ಮನೆಗಳ ಮೇಲೆಯೂ ರಕ್ತ ಪ್ರೋಕ್ಷಿಸಿದನು, ವಸ್ತು ಸಾಮಗ್ರಿಗಳ ಮೇಲೆಯೂ ಆ ರಕ್ತ ಪ್ರೋಕ್ಷಿಸಿದನು. ಇದರ ಒಂದು ವಿಶೇಷತೆ ಏನು? ಇನ್ಫ್ಯಾಕ್ಟ್ ವಿಶ್ವಾಸಿಗಳಾದ ನಾವು ಸಹ ಆ ಯೇಸು ಸ್ವಾಮಿಯ ರಕ್ತ ಪ್ರೋಕ್ಷಿತರು ಅಂತ ಪೇತ್ರ ಹೇಳ್ತಾನೆ. ಮೊದಲನೇ ಅಧ್ಯಾಯ ಆ ಹಿಂಸೆಗೆ ಒಳಗಾಗ್ತಾ ಇರುವಂಥ ಇಸ್ರಾಯೇಲ್ ವಿಶ್ವಾಸಿಗಳಿಗೆ ಆತನು ಬರೆಯುತ್ತಾ ಇರುವಾಗ ಈ ಮಾತು ಹೇಳ್ತಾ ಇದ್ದ ನೋಡ್ರಿ. 22ನೇ ವಚನ, ಪವಿತ್ರಾತ್ಮನಿಂದ ಪ್ರತಿಷ್ಠಿಸಲ್ಪಟ್ಟವರಾಗಿ ದೇವರಿಂದ ಏನಂತಾರೆ, ದೇವರಿಗೆ ವಿಧೇಯರಾಗುವುದಕ್ಕೆ ಯೇಸು ಕ್ರಿಸ್ತನ ರಕ್ತದಿಂದ ಪ್ರೋಕ್ಷಿತರಾಗುವುದಕ್ಕೂ, ಓಕೆ, ಪ್ರೋಕ್ಷಿತ 2ನೇ ವಚನ 1 ಪೇತ್ರ 1ನೇ ಅಧ್ಯಾಯ 2ನೇ ವಚನ, ಯೇಸು ಕ್ರಿಸ್ತನ ರಕ್ತದಿಂದ ಪ್ರೋಕ್ಷಿತರಾಗುವುದಕ್ಕೂ ಆರಿಸಲ್ಪಟ್ಟವರು ನಾವು ಒಡಂಬಡಿಕೆಗಾಗಿ. ನಿನ್ನ ಸಂಗಡ ದೇವರು ಒಂದು ಒಪ್ಪಂದ, ಒಂದು ಅಗ್ರಿಮೆಂಟ್, ಒಂದು ಪಾರ್ಟ್ನರ್ಶಿಪ್ ಮಾಡಿಕೊಳ್ಳುವುದಕ್ಕಾಗಿ. ಇದರಿಂದ ಆಗುವಂಥ ಆಶೀರ್ವಾದ ಏನು? ಇಬ್ರಿಯ 10ನೇ ಅಧ್ಯಾಯಕ್ಕೆ ಹೋಗುವಾಗ 19ನೇ ವಚನ ನಮಗೆ ಇದನ್ನು ತಿಳಿಸ್ತದೆ. ಹೀಗಿರುವಲ್ಲಿ ಸಹೋದರರೇ, ಯೇಸು ನಮಗೋಸ್ಕರ ಪ್ರತಿಷ್ಠಿಸಿದ ಜೀವವುಳ್ಳ ಹೊಸ ದಾರಿಯಲ್ಲಿ ಆತನ ರಕ್ತದ ಮೂಲಕ, ಆತನ ಶರೀರವೆಂಬ ತೆರೆಯ ಮುಖಾಂತರ ದೇವರ ಸಮಕ್ಷಮದಲ್ಲಿ ಪ್ರವೇಶಿಸುವುದಕ್ಕೆ ನಮಗೆ ಧೈರ್ಯ ಉಂಟಾಯಿತು. ಮನುಷ್ಯನು ದೇವರ ಸಾನ್ನಿಧ್ಯಕ್ಕೆ ಬರದಂತೆ ಇದ್ದಂಥ ಅತ್ಯಂತ ದೊಡ್ಡ ಅಡೆತಡೆಗಳು ಅವೆಲ್ಲ ಯೇಸು ಸ್ವಾಮಿಯ ತ್ಯಾಗದ ನಿಮಿತ್ತ ಅದು ತೆಗೆದುಹಾಕಲ್ಪಡ್ತು. ಅದಕ್ಕೆ ನಾವೆಲ್ಲರೂ ದೇವರ ಸನ್ನಿಧಾನವನ್ನು ನೇರವಾಗಿ ಪ್ರವೇಶಿಸುವುದಕ್ಕೆ ನಮಗೆ ಸಾಧ್ಯ ಉಂಟು. ನಾವು ನೆನ್ಪಿಟ್ಕೊಳ್ಳೋಣ, ಆ ಶಿಲುಬೆಗೆಯಲ್ಲಿ ಯೇಸು ಸ್ವಾಮಿ ಪ್ರಾಣ ಬಿಟ್ಟಾಗ 60 ಫೀಟ್ ಎತ್ತರದಷ್ಟು ಆ ಒಂದು ಅಡ್ಡವಾಗಿದ್ದ ಪರದೆ ಅತಿ ಪರಿಶುದ್ಧ ಸ್ಥಳವನ್ನು ಪ್ರತ್ಯೇಕಿಸಿ ಆ ಕೃಪಾಸನವನ್ನು ಜನರು ನೋಡದಂತೆ ತಡೆಗಟ್ಟುತ್ತಾ ಇದ್ದಂಥ ಆ ಪರಿಶುದ್ಧ ಸ್ಥಳವನ್ನು ಪ್ರತ್ಯೇಕಿಸ್ತಾ ಇದ್ದಂಥ ಆ ಅಡ್ಡವಾಗಿದ್ದಂಥ ಪರದೆ ಮೇಲಿನಿಂದ ಕೆಳಗೆ ಹರಿದು ಹಾಕಲಾಯಿತು. ಮೇಲಿನಿಂದ ಕೆಳಗೆ, ಕೆಳಗಿನಿಂದ ಮೇಲೆ ಮನುಷ್ಯ ಮಾಡಲಿಕ್ಕೆ ಸಾಧ್ಯ, ಮೇಲಿನಿಂದ ಕೆಳಗೆ ಅಂದರೆ ಅದು ದೇವರ ಕಾರ್ಯ. ಹಲ್ಲೆಲೂಯ. ದೇವರೇ ಈ ಒಡಂಬಡಿಕೆಯನ್ನು ಸ್ಥಾಪಿಸ್ತಾ ಇದ್ದಾನೆ. ಮನುಷ್ಯನಿಗೂ ದೇವರಿಗೂ ಮಧ್ಯದಲ್ಲಿ ಯಾವ ಅಡೆತಡೆಗಳು ಬೇಡ. ದೇವರ ಸಾನ್ನಿಧ್ಯವನ್ನು ಪ್ರವೇಶಿಸುವುದಕ್ಕೆ ನಮಗೆ ಯಾವ ಅಭ್ಯಂತರ ಬೇಡ, ಅಡ್ಡಿ ಇಲ್ಲ, ಅಡ್ಡಿ ಬೇಡ. ಸೊ ಯಾವ ಇನ್ಫ್ಯಾಕ್ಟ್ ಅಡ್ಡಿಯೂ ಬೇಡ, ಅಡೆತಡೆಯೂ ಬೇಡ, ಇನ್ನೊಂದು ಏನು ಗೊತ್ತಾ, ಮಧ್ಯಸ್ಥನೂ ಬೇಡ. ಓಕೆ, ನಿನಗಾಗಿ ನನಗಾಗಿ ಯಾವುದೇ ಒಬ್ಬ ಮಹಾಸಂತನ ಅವಶ್ಯಕತೆ ಇಲ್ಲ, ಯಾಕಂದರೆ ಆ ಪರದೆ ಹರಿದು ಹಾಕಲ್ಪಟ್ಟಿದೆ. ಓಕೆ, ನಮಗೆ ಯಾವ ಮೀಡಿಯೇಟರ್ ಅವಶ್ಯಕತೆ ಇಲ್ಲ. ಈ ಮಾತು ಹೇಳ್ತಾ ಇರುವಾಗ ಮಧ್ಯಸ್ಥನು ಯಾರೂ ಇಲ್ಲ, ಮಧ್ಯಸ್ಥನು ಬೇಕಾಗಿಲ್ಲ. ನಮಗೆ ಯೇಸು ಸ್ವಾಮಿಯ ರಕ್ತದ ಮೂಲಕ ನಾವು ದೇವರ ಸಾನ್ನಿಧ್ಯವನ್ನು ನಿರ್ಬಂಧವಿಲ್ಲದೆ, ಆತನೊಂದಿಗೆ ಅಡೆತಡೆ ಇಲ್ಲದೆ ಅನ್ಯೂನ್ಯತೆ ಹೊಂದುವುದಕ್ಕೆ ಸಾಧ್ಯತೆ ಉಂಟು. ಹಲ್ಲೆಲೂಯ, ಸಾಧ್ಯತೆ ಉಂಟು. ಈ ಮಾತು ಹೇಳ್ತಾ ಇರುವಾಗ ಇಬ್ರಿಯ 4ನೇ ಅಧ್ಯಾಯ 16ನೇ ವಚನ ನೋಡ್ರಿ. ನಮಗೆ ಅಡೆತಡೆಗಳಿಲ್ಲ, ಅಭ್ಯಂತರಗಳಿಲ್ಲ, ಮಧ್ಯಸ್ಥನಿಲ್ಲ. ಈ ಶಬ್ದ ನಾವು ಹೇಳ್ತಾ ಇರುವಾಗ ದೇವರೊಂದಿಗೆ
ದೇವರ ಬಳಿಗೆ ಬರುವುದಕ್ಕೆ ನಮಗೆ ಅಭ್ಯಂತರವಿಲ್ಲ, ಅಡೆತಡೆಗಳಿಲ್ಲ, ಮಧ್ಯಸ್ಥನಿಲ್ಲ. ಈ ವಚನ ನೋಡ್ರಿ. ಆದದ್ರಿಂದ ನಾವು ಕರುಣೆಯನ್ನು ಹೊಂದುವಂತೆಯೂ ಆತನ ದಯೆಯಿಂದ ಸಮಯೋಚಿತವಾದ ಸಹಾಯವು ನಮಗೆ ದೊರೆಯುವಂತೆಯೂ ಹೇಗಂತೆ ಪ್ರವೇಶಿಸುವಂಥದ್ದು? ಕೃಪಾಸನಕ್ಕೆ. ಕೃಪಾಸನ ಅಂದರೆ ದೇವರ ಸಾನ್ನಿಧ್ಯಕ್ಕೆ ನಾವು ಹೇಗೆ ಪ್ರವೇಶಿಸಬಹುದು? ಧೈರ್ಯದಿಂದ. ಇಸ್ರಾಯೇಲ್ ದೇಶದ ಒಬ್ಬ ಯಾಜಕ, ಅದು ಮಹಾಯಾಜಕ, ಕೃಪಾಸನವನ್ನು ಪ್ರವೇಶಿಸಬೇಕಾದರೆ ವರ್ಷಕ್ಕೆ ಒಂದು ಸಾರಿ, ಓಕೆ, ಕಾಲಿಗೆ ಆ ಹಗ್ಗ. ಒಂದು ವೇಳೆ ಅವನು ಅತಿ ಪರಿಶುದ್ಧ ಸ್ಥಳವನ್ನು ಪ್ರವೇಶಿಸಿದಾಗ ಅವನ ಪಾಪದ ಯಾವುದೋ ಸಂಗತಿಗಳು ದೇವರು ಗಮನಿಸಿ ಅಲ್ಲಿಯೇ ಅವನನ್ನು ಖಲಾಸ್ ಮಾಡಿಬಿಡ್ತಿದ್ದ. ಅಂಥ ದೊಡ್ಡ ಅಪಾಯ ಇತ್ತು. ಆದರೆ ಈಗ ನಮಗೆ ಏನಿದೆ? ಧೈರ್ಯದಿಂದ ಆ ಕೃಪಾಸನಕ್ಕೆ ಬರಬೇಕು. ಯಾವ ಮಧ್ಯಸ್ಥ ಇಲ್ಲ ನಮಗೆ. ಯಾವ ಮಧ್ಯಸ್ಥ ಅಂತಂದರೆ ಯಾವ ಮಿಡಲ್ ಮ್ಯಾನ್ ಅಂತಾರಲ್ಲ, ಮಿಡಲ್ ಮ್ಯಾನ್ ಅಂತ ಹೇಳಬಹುದು. ನಮ್ಮ ಹುಬ್ಳಿ ಭಾಷೆಗಳು ಚಮಚಗಳೂ ಇಲ್ಲ. ಓಕೆ, ದೇವ್ರಿಗೂ ನಮಗೂ ಯಾವ ಮಧ್ಯದಲ್ಲಿ ಯಾವ ಚಮಚಗಳೂ ಇಲ್ಲ. ಓಕೆ, ನೀವು ಯೋಚಿಸ್ಬೋದು, ಪಾಸ್ಟ್ರೇ ಮತ್ತು ನೀವು ಏನು ಅಂತ. ಪ್ರಿಯರೇ, ಇದನ್ನು ದಯವಿಟ್ಟು ನೆನ್ಪಿಟ್ಕೊಳ್ರಿ. ನನಗೆ ದೇವರ ಸಾನ್ನಿಧ್ಯಕ್ಕೆ ಪ್ರವೇಶಿಸುವುದಕ್ಕೆ ಎಷ್ಟು ಹಕ್ಕಿದೆಯೋ ಅಷ್ಟು ನಮ್ಮೆಲ್ಲರಿಗೂ ಇದೆ. ಹಲ್ಲೆಲೂಯಾ. ನನಗೆ ದೇವರ ಸಾನ್ನಿಧ್ಯದಲ್ಲಿ ಎಷ್ಟು ತಾಸುಗಟ್ಟಲೆ ಸಮಯ ಕೊಡುವುದಕ್ಕೆ ಅವಕಾಶ ಇದೆಯೋ ಅಷ್ಟೇ ಹಕ್ಕು ನಮ್ಮೆಲ್ಲರಿಗೂ ಇದೆ. ಹಲ್ಲೆಲೂಯಾ. ಎಲ್ಲರಿಗೂ ಇದೆ. ಮಧ್ಯಸ್ಥನೂ ಇಲ್ಲ, ಅಡ್ಡಗೋಡೆ ಇಲ್ಲ. ನೇರವಾಗಿ ನಾನು ದೇವರ ಸಂಗಡ ಪ್ರಾರ್ಥಿಸುವಂತೆ ನಾವೆಲ್ಲರೂ ಪ್ರಾರ್ಥಿಸ್ಬೋದು. ಪ್ರೇಯರ್ ವಾರಿಯರ್ಸ್ ಇದ್ದಾರೆ, ಅವರು ಹೇಗೆ ಪ್ರಾರ್ಥಿಸ್ತಾರೋ ಹಾಗೆ ನಾವೆಲ್ಲರೂ ಪ್ರಾರ್ಥಿಸ್ಬೋದು. ಒಬ್ಬರಿಗೋಸ್ಕರ ಒಬ್ಬರು ನಾವು ಪ್ರಾರ್ಥಿಸ್ಬೋದು. ನೇರವಾಗಿ ನಾವು ದೇವರ ಸಾನ್ನಿಧ್ಯವನ್ನು ಪ್ರವೇಶಿಸ್ತೇವೆ. ಯಾಕೆ ಗೊತ್ತಾ? ಇದು ಹೊಸ ಒಡಂಬಡಿಕೆ. ಹಲ್ಲೆಲೂಯಾ. ಇಲ್ಲ ಅಂದರೆ ಯಾಜಕನ ಬಳಿ ಹೋಗಬೇಕು, ನಮ್ಮ ಬಲಿ ಪಶುವನ್ನು ತೋರಿಸ್ಬೇಕು, ಅವನು ನಿರ್ಧಾರ ಮಾಡಬೇಕು ಇದು ಸರಿ ಐತೋ ಇಲ್ಲೋ ಅಂಥೇಳಿ. ಆಮೇಲೆ ಅವನು ಯಜ್ಞವೇದಿಯ ಬಳಿ ಅದನ್ನು ಅರ್ಪಿಸುವಂಥದ್ದು. ಆಮೇಲೆ ಅದು ಒಟ್ಟಾಗಿ ವರ್ಷಾಂತ್ಯದಲ್ಲಿ ಒಂದು ಸಾರಿ ದೇವರ ಸಾನ್ನಿಧ್ಯಕ್ಕೆ ಅದು ತೆಗೆದುಕೊಂಡು ಹೋಗುವಂಥ ಸ್ಥಿತಿ. ಇದು ಉತ್ತಮವಾದ ಒಡಂಬಡಿಕೆ. ಎಷ್ಟು ಜನಕ್ಕೆ ಅನ್ನಿಸ್ತದೆ, ಅರೇ ವಾ ಇದು ಹೊಸ ಒಡಂಬಡಿಕೆ, ಭಾಳ ಒಳ್ಳೆಯ ಒಡಂಬಡಿಕೆ ರೀ. ಎಸ್, ಭಾಳ ಒಳ್ಳೆಯ ಒಡಂಬಡಿಕೆ. ಇಬ್ರಿಯ 8:6 ವಚನ ಅದನ್ನೇ ಹೇಳ್ತದೆ. ಆದರೆ ಯೇಸು ಅದಕ್ಕಿಂತ ಶ್ರೇಷ್ಠವಾದ ಯಾಜಕೋದ್ಯೋಗವನ್ನು ಹೊಂದಿದವನಾಗಿದ್ದಾನೆ. ಇಲ್ಲಿ ನಮ್ಮ ಮಧ್ಯಸ್ಥ ಯಾರು ಅನ್ನುವಂಥದ್ದನ್ನು ತಿಳ್ಕೊಳ್ತೇವೆ. ಇದು ಉತ್ತಮವಾದ ಒಂದು ಒಡಂಬಡಿಕೆ ಅಂತ ಯಾಕೆ ಹೇಳ್ತೇವೆ? ಉತ್ತಮವಾದ ಅಗ್ರಿಮೆಂಟ್ ಅಂತ ಯಾಕೆ ಹೇಳ್ತೇವೆ? ಯೇಸು ಅದಕ್ಕಿಂತ ಹಳೆಯ ಒಡಂಬಡಿಕೆಗಿಂತ ಶ್ರೇಷ್ಠವಾದ ಯಾಜಕೋದ್ಯೋಗವನ್ನು ಹೊಂದಿದವನಾಗಿದ್ದಾನೆ. ಉತ್ತಮ ವಾಗ್ದಾನಗಳ ಮೇಲೆ ಸ್ಥಾಪಿತವಾದ ಉತ್ತಮವಾದ ಒಡಂಬಡಿಕೆಗೆ ಮಧ್ಯಸ್ಥನಾಗಿದ್ದಾನಲ್ರಿ. ನೀವು ಹೇಳಿದ್ರಿ ಯಾರು ಮಧ್ಯಸ್ಥನಿಲ್ಲ. ಗಮನಿಸ್ರಿ, ವಿಶೇಷವಾಗಿ ವಿಷಯ ಅರ್ಥ ಮಾಡಿಕೊಳ್ಳಿ. 7ನೇ ವಚನ ಹೇಳ್ತದೆ, ಆ ಮೊದಲನೆಯ ಒಡಂಬಡಿಕೆಯು ದೋಷವಿಲ್ಲದಾಗಿದ್ದರೆ 2ನೆಯ ಒಡಂಬಡಿಕೆಗೆ ಅವಕಾಶ ಇರುತ್ತಿರಲಿಲ್ಲ. ಸೊ ಇಲ್ಲಿ ವಾಕ್ಯ ಸ್ಪಷ್ಟವಾಗಿ ತಿಳಿಸ್ತಾ ಇದೆ. ಏನಂತ? ಯೇಸು ನಮಗಾಗಿರುವ ಮಧ್ಯಸ್ಥನು. ಎಸ್, ಇದೇ ವಚನ ನೇರವಾಗಿ ಹೇಳ್ತದೆ. ಯೇಸು ನಮಗಾಗಿರುವ ಮಧ್ಯಸ್ಥನು, ನಮ್ಮ ಯಾಜಕ. ನಮ್ಮ ಯಾಜಕ ಅಂತಲೂ ಹೇಳಿದ್ರು, ರೈಟ್? ವಚನ ಹಂಗೆ ಹೇಳ್ತದೆ. 6ನೇ ವಚನ ಇಬ್ರಿಯ 8:6. ಆದರೆ ಯೇಸು ಅದಕ್ಕಿಂತ ಶ್ರೇಷ್ಠ ಯಾಜಕೋದ್ಯೋಗವನ್ನು ಹೊಂದಿದವನಾಗಿದ್ದಾನೆ. ಸೊ ಯೇಸು ಸ್ವಾಮಿ ಯಾಜಕನೂ ಹೌದು, ಯೇಸು ಸ್ವಾಮಿ ನಮ್ಮ ಯಾಜಕ, ಯೇಸು ಸ್ವಾಮಿ ನಮ್ಮ ಯಜ್ಞ ಪಶುವು ಕೂಡ. ಅದೇ ಹೊಸ ಒಡಂಬಡಿಕೆ ವಿಶೇಷತೆ. ಹಲ್ಲೆಲೂಯಾ.
ಹೊಸ ಒಡಂಬಡಿಕೆ ವಿಶೇಷತೆ ಏನಂದ್ರೆ ಯೇಸು ಸ್ವಾಮಿಯೇ ನಮ್ಮ ಯಜ್ಞ ಪಶು, ಯೇಸು ಸ್ವಾಮಿಯೇ ನಮ್ಮ ಯಾಜಕ. ಎರಡು. ಓಕೆ, ಎರಡು. ಸೊ ಉತ್ತಮವಾಗಿರುವುದಕ್ಕೆ ಕಾರಣ ಇದೇ ಮುಖ್ಯವಾದ ಕಾರಣ. ಇದು ತನ್ನ ಅಮೂಲ್ಯವಾದ, ನಿರಪರಾಧಿಯಾದ, ನಿಷ್ಕಳಂಕವಾದ, ಪಾಪರಹಿತವಾದ ಆ ರಕ್ತವನ್ನು ನಮಗಾಗಿ ಸುರಿಸಿದ್ದಾನೆ. ಇಬ್ರಿಯ 9:22 ಓದುವ ಪ್ರಕಾರ, ಧರ್ಮಶಾಸ್ತ್ರದ ಪ್ರಕಾರ ಸ್ವಲ್ಪ ಕಡಿಮೆ ಎಲ್ಲ ವಸ್ತುಗಳು ರಕ್ತದಿಂದಲೇ ಶುದ್ಧೀಕರಿಸಲ್ಪಡುವು, ರಕ್ತಧಾರೆ ಇಲ್ಲದೆ ಪಾಪ ಪರಿಹಾರ ಉಂಟಾಗುವುದಿಲ್ಲ. ಪರಲೋಕ ವಸ್ತುಗಳಿಗೆ ಪ್ರತಿರೂಪವಾಗಿರುವ ವಸ್ತುಗಳ ಶುದ್ಧೀಕರಣಕ್ಕಾಗಿ ಇಂಥ ಯಜ್ಞಗಳು ಅವಶ್ಯವಾದದ್ದು. ಸಾಕ್ಷಾತ್ ಪರಲೋಕದವುಗಳಿಗೆ ಇವುಗಳಿಗಿಂತ ಉತ್ತಮವಾದ ಯಜ್ಞಗಳು ಬೇಕು. ಸೊ ನಮ್ಮ ಮಹಾಯಾಜಕ ಕೃಪಾಸ್ಥಾನದ ಮೇಲೆ ಆ ಒಂದು ಪ್ರೋಕ್ಷಣೆ, ರಕ್ತ ಪ್ರೋಕ್ಷಣೆ ಮಾಡುವಂಥದ್ದನ್ನು ನೆರವೇರಿಸಿದನು. ಆತನು ತನ್ನನ್ನೇ ತಾನು ನಮಗೋಸ್ಕರ ಸಮರ್ಪಿಸಿಕೊಂಡನು. ಯಹೂದ್ಯರ ಮಹಾಯಾಜಕರಂತೆ ವರ್ಷಕ್ಕೊಂದು ಸಾರಿ ಒಳಗೆ ಹೋಗಿ ಬಂದು, ಒಳಗೆ ಹೋದರೆ ವಾಪಸ್ ಬರ್ತೇನೋ ಇಲ್ವೋ ಅನ್ನುವಂಥ ಗ್ಯಾರಂಟಿ ಇಲ್ಲದಂಥ ವ್ಯಕ್ತಿಯಾಗಿ ಅಲ್ಲ. ಇಬ್ರಿಯ 9:24 ನೋಡ್ರಿ. ಯಾಕಂದರೆ ಕ್ರಿಸ್ತನು ನಿಜವಾದ ದೇವಾಲಯಕ್ಕೆ ವಾದದ್ದಾಗಿಯೂ ಕೈಯಿಂದ ಕಟ್ಟಿದ್ದಾಗಿಯೂ ಇರುವ ಆಲಯದಲ್ಲಿ ಪ್ರವೇಶಿಸದೆ, ಈ ಹಳೆ ಒಡಂಬಡಿಕೆಯ ಯಾಜಕರು ಮೋಶೆ ಕಟ್ಟಿದಂಥ ದೇವದರ್ಶನದ ಗುಡಾರವನ್ನು ಪ್ರವೇಶಿಸಿದರು. ಹಳೆ ಒಡಂಬಡಿಕೆಯ ಯಾಜಕರು ಸೊಲೊಮೋನನು ಕಟ್ಟಿದಂಥ ದೇವಾಲಯವನ್ನು ಪ್ರವೇಶಿಸಿದರು, ಅಥವಾ ಜೆರುಬ್ಬಾಬೆಲನು ಕಟ್ಟಿದಂಥ ದೇವಾಲಯ ಪ್ರವೇಶಿಸಿದರು, ಅಥವಾ ಹೆರೋದನು ಕಟ್ಟಿದಂಥ ದೇವಾಲಯವನ್ನು ಪ್ರವೇಶಿಸಿದರು. ಯಾರು? ಹಳೆ ಒಡಂಬಡಿಕೆಯ ಯಾಜಕರು. ಆದರೆ ಇಲ್ಲಿ ನೋಡ್ರಿ, ಕ್ರಿಸ್ತನು ನಿಜವಾದ ದೇವಾಲಯಕ್ಕೆ ಅನುರೂಪ ಮಾತ್ರವಾದದ್ದಾಗಿಯೂ ಕೈಯಿಂದ ಕಟ್ಟಿದ್ದಾಗಿಯೂ ಇರುವ ಆಲಯದಲ್ಲಿ ಪ್ರವೇಶಿಸದೆ ದೇವರ ಸಮ್ಮುಖದಲ್ಲಿ ನಮಗೋಸ್ಕರ ಈಗ ಕಾಣಿಸಿಕೊಳ್ಳುವುದಕ್ಕೆ ಪರಲೋಕದಲ್ಲಿಯೇ ಪ್ರವೇಶಿಸಿದನು. ಮಧ್ಯದ ಸ್ಥಳ ಅಲ್ಲ, ಡೈರೆಕ್ಟ್. ಹಲ್ಲೆಲೂಯಾ. ದೇವರ ಸಾನ್ನಿಧ್ಯದಲ್ಲಿ ಆತನು ನೇರವಾಗಿ ಆತನು ಪ್ರವೇಶ. ಸೊ ಯೇಸು ಪರಲೋಕವನ್ನು ಪ್ರವೇಶಿಸಿದನು, ತಂದೆಯಾದ ದೇವರ ಮುಂದೆ ಕಾಣಿಸಿಕೊಂಡನು. ಇತರರ ರಕ್ತದಿಂದಲ್ಲ. ಮಾನವ ಈ ಒಂದು ಹಳೆ ಒಡಂಬಡಿಕೆ ಯಾಜಕರು ಕುರಿಯ ರಕ್ತ, ಹೋರಿಗಳ ರಕ್ತ, ಅವ್ರ ರಕ್ತ ಅಲ್ಲ ಅದು. ಓಕೆ, ಕುರಿ, ಹೋರಿಗಳು, ಓತಗಳು ಅವುಗಳ ರಕ್ತವನ್ನು ತೆಗೆದುಕೊಂಡು ಹೋಗ್ತಾ ಇದ್ರು. ಆದರೆ ನಮ್ಮ ಕುರುಬ, ನಮ್ಮ ಯಾಜಕ, ನಮ್ಮ ಮಧ್ಯಸ್ಥ ತನ್ನ ಸ್ವಂತ ರಕ್ತವನ್ನೇ ತೆಗೆದುಕೊಂಡು ದೇವರ ಸಾನ್ನಿಧ್ಯವನ್ನು ಪ್ರವೇಶಿಸಿದ್ದಾನೆ. ಹಲ್ಲೆಲೂಯಾ. ತನ್ನ ಸ್ವಂತ ರಕ್ತ. ಅದಕ್ಕೆ ಇದು ಉತ್ತಮವಾದ ಒಡಂಬಡಿಕೆ. ಸೊ 25 ನೋಡ್ರಿ, ಇಬ್ರಿಯ 9:25. ಇದಲ್ಲದೆ ಮಹಾಯಾಜಕನು ವರ್ಷವೂ ತನ್ನ ಅನ್ಯ ರಕ್ತವನ್ನು ತೆಗೆದುಕೊಂಡು ಪವಿತ್ರಾಲಯದಲ್ಲಿ ಪ್ರವೇಶಿಸುವ ಪ್ರಕಾರ ಆತನು ತನ್ನನ್ನು ಅನೇಕ ಸಾರಿ ಸಮರ್ಪಿಸುವುದಕ್ಕೆ ಪರಲೋಕದಲ್ಲಿ ಪ್ರವೇಶಿಸಲಿಲ್ಲ. ಹಾಗೆ ಸಮರ್ಪಿಸಬೇಕಾಗಿದ್ದ ಪಕ್ಷದಲ್ಲಿ ಆತನು ಲೋಕಾದಿಯಿಂದ ಎಷ್ಟೋ ಸಾರಿ ಬಾಧೆಪಟ್ಟು ಸಾಯಬೇಕಾಗಿತ್ತು. ಆದರೆ ಒಂದೇ ಸಾರಿ ಯುಗಗಳ ಸಮಾಪ್ತಿಯಲ್ಲಿ ಆತನು ಪಾಪ ನಿವಾರಣೆ ಮಾಡಬೇಕೆಂಬ ಉದ್ದೇಶದಿಂದ ತನ್ನನ್ನು ಯಜ್ಞ ಮಾಡಿಕೊಳ್ಳುವವನಾಗಿ ಪ್ರತ್ಯಕ್ಷನಾದನು. ಸೊ ಶಿಲುಬೆಯ ಮೇಲೆ ಈ ದಿವಸ, ಈ ವಾರ ನಾವು ನೆನಪಿಸಿಕೊಳ್ಳುವಾಗ, ಕರ್ತನ ಮೇಜನ್ನು ನೆನಪಿಸಿಕೊಳ್ಳುವಾಗ, ನನಗೋಸ್ಕರ ದೇವರ ಸಾನ್ನಿಧ್ಯದಲ್ಲಿ ನನ್ನ ಪ್ರತಿನಿಧಿಯಾಗಿ, ನನ್ನ ಸಾಕ್ಷಿಯಾಗುವುದಕ್ಕಾಗಿ ಯೇಸು ಸ್ವಾಮಿ ಒಡಂಬಡಿಕೆಗೋಸ್ಕರ ಮಾಡಿದಂತಹ ಈ ಒಂದು ಕಾರ್ಯವನ್ನು ನಾವು ನೆನಪಿಟ್ಕೊಳ್ಳೋಣ. ಸೊ ಪ್ರಿಯರೇ, ಯೇಸು ಸ್ವಾಮಿಯ ರಕ್ತ ಅಮೂಲ್ಯವಾದದ್ದು, ಉತ್ತಮವಾದದ್ದು, ಶ್ರೇಷ್ಠವಾದದ್ದು. ಇದು ಎಲ್ಲ ಮಾನವ ಕುಲಕ್ಕೋಸ್ಕರ ಒಮ್ಮೆ ಮಾತ್ರ ಮಾಡಬೇಕಾದಂಥ ಕಾರ್ಯ ಆಗಿತ್ತು. ಸೊ ಇಲ್ಲಿ ಈ ಸತ್ಯವನ್ನು ನಾವು ನೆನಪಿಸಿಕೊಳ್ಬೇಕು.
ಯಾಕಂದರೆ ನಮ್ಮ ಸಂಪ್ರದಾಯ ಏನು ಗೊತ್ತಾ, ಹಳೆಯ ಒಡಂಬಡಿಕೆಯ ಪ್ರಕಾರ ಇರುವಂಥದ್ದು. ಹಳೆಯ ಒಡಂಬಡಿಕೆಯ ಯೋಚನೆಯ ಪ್ರಕಾರ ನಾವು ಜೀವಿಸೋಣ. ದಯವಿಟ್ಟು ನೆನ್ಪಿಟ್ಕೊಳ್ರಿ, ಯೇಸು ಸ್ವಾಮಿ ನಮಗಾಗಿ ಹೊಸ ಒಡಂಬಡಿಕೆಯನ್ನು, ಹೊಸ ಅಗ್ರಿಮೆಂಟನ್ನು, ಹೊಸ ಸಂಬಂಧವನ್ನು ನಮಗಾಗಿ ಸ್ಥಾಪಿಸಿದ್ದಾರೆ. ಹಾಲೆಲೂಯಾ. ಹೊಸ ಒಡಂಬಡಿಕೆ, ಹೊಸ ಅಗ್ರಿಮೆಂಟ್. ಕರ್ತನ ಮೇಜಿನಲ್ಲಿ ಭಾಗವಹಿಸುವ ಪ್ರತಿಯೊಬ್ಬರು ಈ ನೆನ್ಪಿಟ್ಕೊಳ್ಳೋಣ. ನಾವು ಯಾರ ಸಂಗಡ ಒಡಂಬಡಿಕೆ ಮಾಡಿಕೊಳ್ತಾ ಇದ್ದೇವೆ? ಒಡಂಬಡಿಕೆಯಲ್ಲಿದ್ದೇವೆ ದೇವರ ಸಂಗಡ. ಯಾರ ಮುಖಾಂತರ? ಯೇಸು ಸ್ವಾಮಿ. ಆತನೇ ನಮ್ಮ ಮಹಾಯಾಜಕ, ಆತನೇ ನಮ್ಮ ಯಜ್ಞ ಪಶು. ಆತನ ರಕ್ತವೇ ನಮ್ಮನ್ನು ಆ ದೇವರ ಸಮ್ಮುಖದಲ್ಲಿ ನಮ್ಮನ್ನು ಸೇರಿಸುವಂಥ ಕಾರ್ಯ ಮಾಡ್ತದೆ. ನಮ್ಮ ರಕ್ತ ಅಲ್ಲ, ನಮ್ಮ ಸತ್ಕಾರ್ಯಗಳಲ್ಲ, ಆತನ ರಕ್ತದಿಂದ ನಾವು ಈ ಸಂಬಂಧ ಹೊಂದ್ತೇವೆ. ಸೊ ಈ ಹೋಲಿಕೆ ಮಾಡಿ ನೋಡಿದರೆ, ಹಳೆಯದಕ್ಕೂ ಹೊಸದಕ್ಕೂ ಒಂದು ವೇಳೆ ಕಂಪೇರ್ ಮಾಡಿದರೆ, ಹಳೆಯದರಲ್ಲಿ ಪಾಪಗಳು ತೆಗೆದು ಹಾಕಲ್ಪಡಲಿಲ್ಲ. ಅಲ್ಲಿ ಹಳೆಯದರಲ್ಲಿ ಆಗ್ತಾ ಇದ್ದದ್ದು ಏನಂದರೆ ಹೊರಗಡೆಯ ಶುದ್ಧೀಕರಣ ಅಷ್ಟೇ, ಹೊರಗಡೆಯ ಶುದ್ಧೀಕರಣ ಅಷ್ಟೇ. ಆದರೆ ಹೊಸ ಒಡಂಬಡಿಕೆಯಲ್ಲಿ ಏನಾಗ್ತದೆ, ನಮ್ಮನ್ನು ಅದು ಎಲ್ಲ ಪಾಪಗಳಿಂದ ಶುದ್ಧೀಕರಿಸ್ತದೆ ಮತ್ತು ನಮ್ಮ ಮನಸಾಕ್ಷಿಗಳನ್ನು ಕೂಡ ಅದು ಶುದ್ಧೀಕರಿಸ್ತದೆ. ಎಷ್ಟು ಜನ ನಮಗೆ ಗೊತ್ತು ನಾವೆಲ್ಲ ದೇವ್ರ ಮಕ್ಕಳು ಅಂತ? ಕೈ ಎತ್ತಿರಿ. ನಿಮ್ಗೆ ನಾನು ದೇವರ ಮಗ, ನಾನು ದೇವ್ರ ಮಗಳು ಅನ್ನೋದಕ್ಕೆ ಗೊತ್ತಿದೆಯಾ? ಎಸ್, ನೆನ್ಪಿಟ್ಕೊಳ್ಳೋಣ. ಈ ಮನಸ್ಸಾಕ್ಷಿನ ನಾವು ಹೊಂದುವುದಕ್ಕೆ ಕಾರಣ ಏನು ಗೊತ್ತಾ? ನಮಗೋಸ್ಕರ ಆತನು ಮಾಡಿದ ತ್ಯಾಗ, ಬಲಿದಾನ. ಅದು ನಮಗೋಸ್ಕರ ಅಂತ ನಾವು ಯಾರು ಒಪ್ಕೊಂಡಿದ್ದೇವೋ ನಮ್ಮ ಮನಸ್ಸಾಕ್ಷಿಯನ್ನು ಆತನು ಶುದ್ಧೀಕರಿಸಿದ್ದಾನೆ. ಹಾಲೆಲೂಯ. ನಮ್ಮ ಮನಸ್ಸಾಕ್ಷಿಯನ್ನು ಶುದ್ಧೀಕರಿಸಿದ್ದಾನೆ. ನಾವು ದೇವರ ಮಕ್ಕಳು ಅನ್ನುವ ಭರವಸೆ ನಮಗುಂಟು. ಹಾಲೆಲೂಯ. ನಾವು ದೇವರ ಮಕ್ಕಳು ಅನ್ನುವಂಥ ಭರವಸೆ ನಮಗೆ ಹೊಸ ಒಡಂಬಡಿಕೆಯು ಕೊಡ್ತದೆ. ದೇವರ ಸಾನ್ನಿಧ್ಯ ಈ ಹಳೆ ಒಡಂಬಡಿಕೆಯಲ್ಲಿ ಒಂದು ಪರದೆಯ ನಿಮಿತ್ತ, ಅಡ್ಡಗೋಡೆಯ ನಿಮಿತ್ತ ನಾವು ಅನುಭವಿಸುವುದಕ್ಕೆ ಸಾಧ್ಯವಿರಲಿಲ್ಲ ಹಳೆ ಒಡಂಬಡಿಕೆಯಲ್ಲಿ. ಹೊಸ ಒಡಂಬಡಿಕೆಯಲ್ಲಿ ಆ ಪರದೆ ಹರಿದು ಹಾಕಲ್ಪಟ್ಟಿದೆ. ರೈಟ್, ಹರಿದು ಹಾಕಲ್ಪಟ್ಟಿದೆ. ಆ ಮೇಲಿನಿಂದ ಕೆಳಗೆ ಹರಿದು ಹಾಕಲ್ಪಟ್ಟಿದೆ. ಈ ಮಾತು ಹೇಳುವಾಗ ನಮ್ಮ ದೇಶದಲ್ಲಿಯೂ ಕೂಡ ನಾವು ಆ ದೇವಸ್ಥಾನಗಳನ್ನು ನಾವು ಗಮನಿಸುವಾಗ ಗರ್ಭಗುಡಿ ಅಂತ ಕೇಳಿದ್ದೀರಾ? ರೈಟ್, ಗರ್ಭಗುಡಿ. ರೈಟ್, ಅಲ್ಲಿ ಆ ಮೂರ್ತಿಯನ್ನು ಇಟ್ಟಿರ್ತಾರೆ. ರೈಟ್, ಅಲ್ಲಿ ಯಾರಾದರೂ ನೀವು ಹೋಗ್ಲಿಕ್ಕೆ ಸಾಧ್ಯನಾ? ಗರ್ಭಗುಡಿಯೊಳಗೆ ಪ್ರವೇಶಿಸುವುದಕ್ಕೆ ಯಾರಿಗಾದ್ರೂ ಅನುಮತಿ ಇದೆಯಾ? ಇಲ್ಲ. ಯಾರು ಹೋಗ್ತಾರೆ ಅಲ್ಲಿ? ಪೂಜಾರಿಗಳು ಮಾತ್ರ ಇರ್ತಾರೆ. ರೈಟ್ ಪ್ರಿಯರೇ, ಹೊಸ ಒಡಂಬಡಿಕೆಯಲ್ಲಿ ಗರ್ಭಗುಡಿಯನ್ನು ತೆಗೆದಾಕ್ಬಿಟ್ಟಿದ್ದಾನೆ ದೇವರು. ಓಕೆ, ಭಾಳ ಸ್ಪಷ್ಟವಾಗಿ ಅರ್ಥ ಮಾಡ್ಕೊಳ್ಬೇಕಂದ್ರೆ ಇಲ್ಲಿ ಯಾವುದೋ ಗರ್ಭಗುಡಿ ಇಲ್ರಿ ಇದು. ಓಕೆ, ಈ ಒಂದು ವೇಳೆ ಗರ್ಭಗುಡಿ ಇದ್ದಿದ್ರೆ ಇಲ್ಲಿ ಮೇಲೆ ಯಾರು ಪೂಜಾರಿ ಎಲ್ಲಿ ಕೂತ್ಕೋಬೇಕಾಗಿತ್ತು? ನಮ್ಮ ಅರ್ಥ ಆಗ್ತಾ ಇದೆ ನಿಮಗೆ? ಪೂಜಾರಿ ಇಲ್ಲಿ ಮೇಲೆ ಕೂತ್ಕೋಬೇಕಾಗ್ತಿತ್ತು. ಇಲ್ಲಿ ನಾವು ಬೈಬಲ್ ಪ್ರಕಾರ ಇರುವ ಸಭೆ ಆಗಿರೋದ್ರಿಂದ ನಿಮ್ಮ ಪೂಜಾರಿ ಕೂಡ ನಿಮ್ಮ ಕೂಡ ಕೂತ್ಕೊಂಡಿರ್ತಾರೆ. ಮತ್ತು ಅನೇಕ ಪೂಜಾರಿಗಳು ಇಲ್ಲಿ ಕೂತ್ಕೊಂಡಿದ್ದೀರಿ. ಯಾಕೆ? ನಾವಿರುವ ಸ್ಥಳದಲ್ಲಿ, ಅದು ಒಂದು ವೇಳೆ ನಮ್ಮ ಮನೆ ಆಗಿರ್ಬೋದು, ಅಲ್ಲಿಯೂ ಕೂಡ ನಮ್ಮ ಯಾಜಕನು ನಮ್ಮ ಸಂಗಡ ಬರ್ತಾನೆ ಇರ್ತಾನೆ. ಹಾಲೆಲೂಯಾ. ನಾವಿರುವ ಮನೆಯಲ್ಲಿ ದೇವರ ಗರ್ಭಗುಡಿಯನ್ನು ನಾವು ಹೊಂದಿಕೊಳ್ಳುವುದಕ್ಕೆ ಸಾಧ್ಯ. ದೇವರ ಸಾನ್ನಿಧ್ಯವನ್ನು ಹೊಂದಿಕೊಳ್ಳುವುದಕ್ಕೆ ಸಾಧ್ಯ. ನಾವಿರುವ ಕೆಲಸದ ಸ್ಥಳದಲ್ಲಿ ದೇವರ ಸಾನ್ನಿಧ್ಯವನ್ನು ಹೊಂದಿಕೊಳ್ಳುವುದಕ್ಕೆ ಸಾಧ್ಯ. ನಾವಿರುವ ಯಾವುದೇ ಸ್ಥಳದಲ್ಲಿ, ಅದು ಆಸ್ಪತ್ರೆ ಇರಬಹುದು, ಅದು ಶಾಲೆ ಇರಬಹುದು, ಕಾಲೇಜ್ ಇರಬಹುದು, ಹಳ್ಳಿ ಇರಬಹುದು, ಮನೆ ಇರಬಹುದು, ಅಥವಾ ಪ್ರಾರ್ಥನೆಯ ಸ್ಥಳವಾಗಿರ್ಬೋದು, ಯಾವುದೇ ಸ್ಥಳದಲ್ಲಿ ದೇವರ ಸಾನ್ನಿಧ್ಯವನ್ನು ಪ್ರವೇಶಿಸುವುದಕ್ಕೆ ನಮಗೆ ಹೊಸ ಮಾರ್ಗವನ್ನು ಆತನು ಸೃಷ್ಟಿ ಮಾಡಿದನು. ಹಲ್ಲೆಲೂಯಾ, ಹಲ್ಲೆಲೂಯಾ.
ಹಳೆಯ ಒಡಂಬಡಿಕೆಯು ಯಾರನ್ನು ಪರಿಪೂರ್ಣಗೊಳಿಸಲಿಲ್ಲ. ಆದರೆ ಹೊಸ ಒಡಂಬಡಿಕೆ ನಮ್ಮನ್ನು ಕ್ರಿಸ್ತನಲ್ಲಿ ಪರಿಪೂರ್ಣಗೊಳಿಸ್ತದೆ. ಇಬ್ರಿಯ 13:21 ಕೊನೆಯದಾಗಿ ನಾವು ಗಮನಿಸ್ತೇವೆ, ನೀವು ತನ್ನ ಚಿತ್ತವನ್ನು ನೆರವೇರಿಸುವ ಹಾಗೆ ಸಕಲ ಸತ್ಕಾರ್ಯಗಳಿಗೆ ಬೇಕಾದ ಅನುಕೂಲತೆಯನ್ನು ನಿಮಗೆ ಅನುಗ್ರಹಿಸಲಿ. ಆತನು ಯೇಸು ಕ್ರಿಸ್ತನ ಮೂಲಕ ತನಗೆ ಸಮರ್ಪಕವಾದದ್ದನ್ನು ನಮ್ಮಲ್ಲಿ ನಡೆಸಲಿ. ಆ ಕಾರ್ಯ ತನಗೆ ಒಂದು ಉದ್ದೇಶಿಸಿರುವಂಥ ಕಾರ್ಯ ನಮ್ಮಲ್ಲಿ ಆತನು ನಡೆಸುವನಾಗಿದ್ದಾನೆ. ಸೊ ಪ್ರಿಯರೇ, ಈ ಸತ್ಯವನ್ನು ನೆನಪಿಟ್ಕೊಳ್ಳೋಣ. ಯೇಸು ಸ್ವಾಮಿಯನ್ನು ಹಿಂಬಾಲಿಸುವುದಕ್ಕೆ ನಾವು ನಿರ್ಧರಿಸುವಾಗ ನಮ್ಮ ಯಾಜಕನು ಆತನು. ಯೇಸು ಸ್ವಾಮಿಯನ್ನು ಹಿಂಬಾಲಿಸುವುದಕ್ಕೆ ನಿರ್ಧರಿಸುವಾಗ ನಮ್ಮ ಯಜ್ಞದ ಪಶುವು ಆತನು. ಪ್ರತಿ ಸಾರಿ ಕರ್ತನ ಮೇಜಿನಲ್ಲಿ ಭಾಗವಹಿಸುವಾಗ ಅದನ್ನು ನೆನ್ಪಿಟ್ಕೊಳ್ರಿ, ಇದೊಂದು ಬಾಂಡ್ ಪೇಪರ್. ಯಾರ ಮಧ್ಯದಲ್ಲಿ ಬಾಂಡ್ ಪೇಪರ್ ಇದು? ಯಾರ ಮಧ್ಯದಲ್ಲಿ ಬಾಂಡ್ ಪೇಪರ್? ದೇವರಿಗೂ ನಮಗೂ. ಹಲ್ಲೆಲೂಯಾ. ದೇವರಿಗೂ ನಮಗೂ ಮಧ್ಯದಲ್ಲಿ ಆಗಿರುವ ಒಂದು ಒಡಂಬಡಿಕೆ ಇದು. ಇದನ್ನು ನಾವು ಸ್ಮರಿಸಿ ದೇವರಿಗೆ ಕೃತಜ್ಞತೆ ಸಲ್ಲಿಸುವಂಥವರಾಗಿರೋಣ. ಎಷ್ಟು ಜನಕ್ಕೆ ನಿಮಗೆ ಸಂತೋಷ ಆಗ್ತದೆ ದೇವರಿಗೂ ನಮಗೂ ಒಂದು ಒಡಂಬಡಿಕೆ ಇದೆ ಅಂತ? ಹಲ್ಲೆಲೂಯಾ, ಹಲ್ಲೆಲೂಯಾ. ಪಕ್ಕದವ್ರಿಗೆ ಹೇಳ್ರಿ, ನಿಮ್ಮ ಜೊತೆಗೆ ಅಗ್ರಿಮೆಂಟ್ ಇದೆಯೋ ಇಲ್ವೋ ಗೊತ್ತಿಲ್ಲ, ದೇವ್ರ ಜೊತೆಗೆ ಒಡಂಬಡಿಕೆ ಇದೆ ಅಂತ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಇದು ಹೊಸ ಒಡಂಬಡಿಕೆ, ಹೊಸ ಒಡಂಬಡಿಕೆ. ಅಷ್ಟೇ, ಡಾಕ್ಟರ್ ಅಪಾಯಿಂಟ್ಮೆಂಟ್ ಕೇಳಿದ್ವಲ್ಲ, ಮತ್ತು ಮನೆಯಲ್ಲಿರುವಂಥ ಸ್ಥಿತಿ, ಇದು ವ್ಯತ್ಯಾಸ ಗಮನಿಸಿ ವರ್ತಿಸೋಣ. ದೇವರ ಸಂಗಡ ಒಡಂಬಡಿಕೆ ಇದೆ ಅಂತಂದರೆ ನಮ್ಮ ಜೀವಿತದಲ್ಲಿ ನಾವು ಹೇಗೆ ಜೀವಿಸಬೇಕು? ಓಕೆ, ಹೇಗೆ ಜೀವಿಸಬೇಕು? ನಾವು ಕುಟುಂಬದವರು, ನಾವು ದೇವರ ಮಕ್ಕಳು. ಹಲ್ಲೆಲೂಯಾ, ದೇವರ ಮಕ್ಕಳು, ವಿಶ್ವಾಸಿಗಳು, ದೇವರ ಮಕ್ಕಳು, ಶಿಷ್ಯರು, ಆತನ ಹಿಂಬಾಲಕರು. ನಮ್ಮ ನಡೆ, ನಮ್ಮ ನುಡಿ, ನಮ್ಮ ಕ್ರಿಯೆಗಳಲ್ಲಿ ಪಾಪದ ಶಿಕ್ಷೆ ಅದು ಕೊಡಲ್ಪಟ್ಟಿದೆ. ಅದು ಆತನು ನಮಗಾಗಿ ಅನುಭವಿಸಿ ಪಾಪವನ್ನು ಜಯಿಸಿದನು. ಅದುದರಿಂದ ನಾವು ಜಯಿಸುವವರಾಗಿ ಜೀವಿಸಬೇಕು ಪ್ರಿಯರೇ. ಹಲ್ಲೆಲೂಯಾ. ನಮಗಾಗಿ ಆತನು ಮಧ್ಯಸ್ಥನಿದ್ದಾನೆ. ಅನೇಕ ಸಾರಿ ಜಾಗ್ರತೆ, ಕೆಲವರು ವಿಶ್ವಾಸಿಗಳಂತ ಹೇಳುವವರು ನಾವು, ದೇವರ ಮಕ್ಕಳಂತ ಹೇಳುವವರು ನಾವು. ಒಬ್ಬರಿಗೋಸ್ಕರ ಒಬ್ಬರು ಪ್ರಾರ್ಥಿಸ್ಬೇಕು, ಸರಿ, ಒಬ್ಬರಿಗೋಸ್ಕರ ಒಬ್ಬರು ಪ್ರಾರ್ಥಿಸ್ಬೇಕು, ಸರಿ. ಆದರೆ ಒಂದು ವೇಳೆ ನಾನು ಯೋಚಿಸಿದರೆ ಏನಂತ, ಈ ಪಾಸ್ಟರ್ ಪ್ರಾರ್ಥನೆ ಮಾಡಿದ್ರಷ್ಟೇ ದೇವರು ಪ್ರಾರ್ಥನೆಗೆ ಉತ್ತರ ಕೊಡ್ತಾನೆ, ನಾನು ಪ್ರಾರ್ಥನೆ ಮಾಡಿದರೆ ದೇವರು ಉತ್ತರ ಕೊಡುವುದಿಲ್ಲ ಅಂತ ತಿಳ್ಕೊಂಡ್ರೆ ಏನು ಮಾಡ್ತಾ ಇದ್ದೇವೆ ಹೇಳ್ರಿ ನಾವು? ನಾವು ದೇವರನ್ನು ತಪ್ಪು ತಿಳ್ಕೊಂಡಿದ್ದೇವೆ. ರೈಟ್? ದೇವರ ವಿಷಯವಾಗಿಯೇ ತಪ್ಪು ತಿಳ್ಕೊಂಡಿದ್ದೇವೆ. ಏನಂತ? ದೇವರು ಪಕ್ಷಪಾತ ಮಾಡ್ತಾನೆ, ಪಕ್ಷಪಾತ ಮಾಡ್ತಾನೆ. ಇಲ್ರಿ, ದೇವರು ಪಕ್ಷಪಾತ ಮಾಡುವುದಿಲ್ಲ. ನಾವು ದೇವರ ಸಾನ್ನಿಧ್ಯದಲ್ಲಿ ಸಮಯ ಕಳೆದ್ರೆ, ದೇವರೊಂದಿಗೆ ಸಮಯ ಕಳೆದ್ರೆ ನಮ್ಮನ್ನೇ ಎಷ್ಟು ಪ್ರೀತಿಸ್ತಾನೋ ಹಾಗೆ ನಿಮ್ಮನ್ನು ಪ್ರೀತಿಸ್ತಾನೆ. ನಾವು ಮಕ್ಕಳು, ನಾವು ಆ ತಂದೆಯ ಸಂಗಡ ಸಮಯ ಕಳಿಬೇಕು. ನಾವು ಸಹ ಆ ತಂದೆಯ ಮಕ್ಕಳಾಗಿ ಜೀವಿಸಬೇಕು. ನಮ್ಮಲ್ಲಿ ಅನೇಕರ ಸಮಸ್ಯೆ ಏನಂದರೆ, ನಾವು ದೇವರ ಮಕ್ಕಳಂತ ಗೊತ್ತಿದೆ, ಬಟ್ ಬೀದಿಗಳಲ್ಲಿ ಅನಾಥರಂತೆ ಅಲೆಯುತ್ತೇವೆ. ಮೇ ಬಿ ರಾತ್ರಿ ಮಲಗುವುದಕ್ಕೆ ಬಂದು ದೇವರೇ ಸ್ವಲ್ಪ ಚಲೋ ನಿದ್ದೆ ಕೊಡು ಅಂತ ದಯವಿಟ್ಟು ಆ ತಂದೆಯ ಸಂಗಡ ಹೆಚ್ಚು ಸಮಯ ಕಳೆಯೋಣ. ನಾವು ದೇವರ ಮಕ್ಕಳಾಗಿದ್ದೇವೆ ಒಡಂಬಡಿಕೆಯ ನಿಮಿತ್ತ. ಹಲ್ಲೆಲೂಯಾ. ಒಂದು ಒಡಂಬಡಿಕೆ, ದೇವರಿಗೂ ನಮಗೂ ಒಂದು ಒಡಂಬಡಿಕೆ ಉಂಟು. ತಂದೆ ತಾಯಿಗಳ ಒಂದು ಸಂಬಂಧಕ್ಕಿಂತ ದೊಡ್ಡ ಶ್ರೇಷ್ಠವಾದ ಒಡಂಬಡಿಕೆಯನ್ನು ಆತನು ನಮ್ಮೆಲ್ಲರ ಸಂಗಡ ಮಾಡಿಕೊಂಡಿದ್ದಾನೆ. ಹಲ್ಲೆಲೂಯಾ. ಈ ಸಮಯ ನಾವೆಲ್ಲ ಆ ಹೊಸ ಒಡಂಬಡಿಕೆ, ಇದು ಒಡಂಬಡಿಕೆಯ ರಕ್ತ.
ಯೇಸು ಸ್ವಾಮಿ ಕರ್ತನ ಮೇಜನ್ನು ಸ್ಥಾಪಿಸಿದಂಥ ಸಮಯದಲ್ಲಿ ಈ ಪಾತ್ರೆಯು ನಿಮಗೋಸ್ಕರ ಸುರಿಸಲ್ಪಡುವ ನನ್ನ ರಕ್ತದಿಂದ ಸ್ಥಾಪಿತವಾಗುವ ಹೊಸ ಒಡಂಬಡಿಕೆಯನ್ನು ಸೂಚಿಸುತ್ತದೆ. ಅದರಲ್ಲಿ ನಾವು ಭಾಗಿಗಳಾಗಿದ್ದೇವೆ. ಹಲ್ಲೆಲೂಯಾ. ಈ ಸಮಯ ನಾವೆಲ್ಲ ನಿಂತ್ಕೊಂಡು ದೇವರೇ ಈ ಹೊಸ ಒಡಂಬಡಿಕೆಗಾಗಿ ಸ್ತೋತ್ರ ಅಂತ ಹೇಳೋಣ. ಹಲ್ಲೆಲೂಯಾ. ಈ ಹೊಸ ಒಡಂಬಡಿಕೆಗಾಗಿ ಸ್ತೋತ್ರ ಅಂತ ಹೇಳೋಣ. ನಾವು ಈ ದಿವಸ ಬೈಬಲ್ನಲ್ಲಿ ಕಂಡುಕೊಂಡಂಥ ಆ ಒಡಂಬಡಿಕೆಗಳನ್ನು ನೋಡಿದೆವು, ಒಡಂಬಡಿಕೆಯ ಅರ್ಥವನ್ನು ನೋಡಿದೆವು, ಅದು ಹೇಗೆ ಸ್ಥಾಪಿಸಲ್ಪಡುತ್ತದೆ ಅಂತ ನೋಡಿದೆವು, ಅದು ಹೇಗೆ ಉತ್ತಮವಾದದ್ದಂತ ನಾವು ನೋಡಿದೆವು. ಅದಕ್ಕಾಗಿ ದೇವರಿಗೆ ಸ್ತೋತ್ರ ಸಲ್ಲಿಸಿ ನಾವು ಮಧ್ಯಸ್ಥರಿಗೆ ಮಹತ್ವ ಕೊಡುವಂಥದ್ದಲ್ಲ. ನಮಗೆ ಯಾವ ಮಧ್ಯಸ್ಥರಿಲ್ಲ, ಯೇಸು ಸ್ವಾಮಿಯೇ ನಮಗಿರುವ ಮಧ್ಯಸ್ಥನು. ನಾವು ಆತನ ಸಂಗಡ ಸಮಯ ಕಳೆಯುವುದಾಗಿದ್ದಲ್ಲಿ ಯಾರದೇ ಪ್ರಾರ್ಥನೆ ಆತನು ಉತ್ತರಿಸ್ತಾ ಇದ್ದಾನೋ ಅದರಂತೆ ನಮ್ಮೆಲ್ಲರ ಪ್ರಾರ್ಥನೆಯನ್ನು ಸಹ ಆತನು ಉತ್ತರಿಸುವಂಥ ದೇವರಾಗಿದ್ದಾನೆ. ಆತನು ಪಕ್ಷಪಾತ ಮಾಡುವುದಿಲ್ಲ. ನಮಗೆ ಮಧ್ಯಸ್ಥನಿಲ್ಲ, ಯೇಸು ಸ್ವಾಮಿ ಮಾತ್ರ ನಮ್ಮ ಮಧ್ಯಸ್ಥನು. ಹಲ್ಲೆಲೂಯಾ. ಅದಕ್ಕಾಗಿ ಹೊರಟು ಹೋಗಿ ರೋಗಿಗಳಿಗಾಗಿ ಪ್ರಾರ್ಥಿಸಿರಿ, ಅದಕ್ಕಾಗಿ ಹೊರಟು ಹೋಗಿ ಸುವಾರ್ತೆಯನ್ನು ಸಾರಿರಿ, ಅದಕ್ಕಾಗಿ ಅದ್ಭುತಗಳನ್ನು ಸೂಚಕ ಕಾರ್ಯಗಳನ್ನು ನಾವೆಲ್ಲ ಹೋಗಿ ಮಾಡೋಣ. ಯಾಕಂದ್ರೆ ನಮ್ಮಲ್ಲಿ ಯಾರು ವಿಶೇಷವಾದವರಿಲ್ಲ, ನಾವೆಲ್ಲರೂ ನಮಗಿರುವ ಮಧ್ಯಸ್ಥನು ಒಬ್ಬನು, ಆತನ ಹೆಸರು ಯೇಸು ಸ್ವಾಮಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ಪ್ರಾರ್ಥಿಸೋಣ. ದೇವರಿಗೆ ಕೃತಜ್ಞತೆ ಸಲ್ಲಿಸ್ರಿ. ಈ ಉತ್ತಮವಾದ ಈ ಹೊಸ ಅಗ್ರಿಮೆಂಟ್, ಈ ಹೊಸ ಪಾರ್ಟ್ನರ್ಶಿಪ್, ಈ ಹೊಸ ಒಡಂಬಡಿಕೆ, ಅದಕ್ಕಾಗಿ ಸ್ತೋತ್ರ ಸ್ವಾಮಿ.